ಗಾಯ್ಸ್, ನಿಮ್ಗೆ ಅಂತ ಒಂದು ಜಬರ್ದಸ್ತ್ ಆಗಿರುವ ಫ್ಯಾಂಟಸಿ ಮೂವಿಯನ್ನ ಎತ್ತಾಕೊಂಡು ಬಂದಿದ್ದೀನಿ. ಸೇಮ್ ಟು ಸೇಮ್ ನಂತರನೇ ಒಂದು ಚಿಕ್ಕದಾದ ಹುಡುಗನಿಗೆ ಹುಟ್ಟಿನಿಂದಾನೇ ತುಂಬಾನೇ ಪವರ್ಗಳೆಲ್ಲ ಬಂದ್ಬಿಟ್ಟಿರುತ್ತೆ. ಅಂಡ್ ಅವನ ಪವರ್ಗಳು ಯಾವ ಮಟ್ಟಿಗೆ ಇರುತ್ತೆ ಅಂದ್ರೆ ನೀವು ಕಲ್ಪನೆ ಕೂಡ ಮಾಡೋದಿಕ್ಕೆ ಆಗೋದಿಲ್ಲ. ಸೊ ಅಂತಹ ಪವರ್ಗಳು ಸಾಮಾನ್ಯ ಹುಡುಗನ ಹತ್ರ ಇದೆ ಅಂತ ಗೌರ್ನಮೆಂಟ್ಗೆ ಗೊತ್ತಾಗ್ಬೇಕಾದ್ರೆ ಪೊಲೀಸ್ಗಳು, ಆಫೀಸರ್ಗಳು ಎಲ್ಲರಿವೆ ನಾಯಿಗಳು ಬಿದ್ದಂಗೆ ಆ ಹುಡುಗನ ಹಿಂದೆನೆ ಬಿದ್ದೋಗ್ಬಿಡ್ತಾರೆ. ಇದನ್ನ ನೋಡುವಂತಹ ತಂದೆ ನನ್ನ ಮಗನನ್ನ ನಾನು ಇವರಿಂದ ಕಾಪಾಡ್ಕೊಳ್ಬೇಕು ಅಂತ ತುಂಬಾನೇ ಕಷ್ಟವನ್ನ ಪಡ್ತಾನೆ. ಬಟ್ ಆದ್ರೆ ಆ ಚಿಕ್ಕ ಹುಡುಗ ಅವನ ಒಳಗಡೆ ಇರುವ ಪವರ್ ಅನ್ನ ಯಾವಾಗ ಬೇಕಂದ್ರೆ ಅವಾಗ ಬಳಸಬಹುದು ಅಲ್ವಾ. ಸೊ ಅಂತಹ ಡೇಂಜರಸ್ ಆದ ಪವರ್ ಅನ್ನ ಬಳಸಿದ್ರೆ ಏನಾಗುತ್ತೆ ಅಂಡ್ ಅವನಿಗೆ ಆ ಶಕ್ತಿಗಳು ಬಂದಿದ್ದಾದ್ರೂ ಎಲ್ಲಿಂದ ಅಂತ ತಿಳ್ಕೊಬೇಕು ಅಂದ್ರೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅಂದಾಗೆ ಮೂವಿಯ ಹೆಸರು ಬಂದು ಮಿಡ್ ನೈಟ್ ಸ್ಪೆಷಲ್ ಅಂತ. ವಿಡಿಯೋಗೆ ಹೋಗೋಕ್ಕಿಂತ ಮುಂಚೆ ನೀವಿನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಫಟಾಫಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಓಕೆ, ಇನ್ನು ತಡವನ್ನ ಮಾಡದೆ ಇವತ್ತಿನ ವಿಡಿಯೋವನ್ನ ಶುರು ಮಾಡ್ಬಿಡೋಣ. ಓಪನಿಂಗ್ ಸೀನ್ ನಲ್ಲಿ ರಾಯ್ ಮತ್ತೆ ಲೋಕಸ್ ಅನ್ನುವ ಇಬ್ಬರು ವ್ಯಕ್ತಿಗಳು ಒಂದು ಹೋಟೆಲ್ ರೂಮ್ ನಲ್ಲಿ ಆಲ್ಟಸ್ ಅನ್ನುವ ಒಂದು ಮಗುವಿನ ಜೊತೆಯಾಗಿ ಇರೋದನ್ನ ತೋರಿಸ್ತಾರೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಆಲ್ಟಸ್ ಅನ್ನುವ ಈ ಮಗುವನ್ನ ಕರ್ಕೊಂಡು ಯಾವುದೋ ಒಂದು ಮಿಸ್ಟೀರಿಯಸ್ ಆದ ಜಾಗದ ಕಡೆಗಾಗಿನೇ ಹೋಗೋದಿಕ್ಕೆ ನೋಡ್ತಾ ಇದ್ದಾರೆ. ಅಂಡ್ ಇದೇ ರೀತಿ ಇರ್ಬೇಕಾದ್ರೆ ಟಿವಿ ನ್ಯೂಸಿನಲ್ಲಿ ಒಂದು ವಿಷಯವನ್ನ ತೋರಿಸ್ತಾರೆ. ಆಲ್ಟಸ್ ಅನ್ನುವ ಒಂದು ಮಗುವನ್ನ ಇಬ್ಬರು ವ್ಯಕ್ತಿಗಳು ಎಲ್ಲಿಗೋ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಂಡ್ ಅವರ ಹತ್ರ ಗನ್ಗಳಿವೆ ಕೂಡ ಇದಾವೆ ಅನ್ನೋದಾಗಿನೇ ಹೇಳ್ತಿರ್ತಾರೆ. ಸೊ ಇದನ್ನ ನೋಡುವಂತಹ ನಮ್ಮ ರಾಯ್ ಮತ್ತೆ ಲೂಕಸ್ ಇನ್ನ ನಾವು ತಡವನ್ನ ಮಾಡ್ಬಾರ್ದು, ಪೊಲೀಸ್ನವ್ರು ನಮ್ಮನ್ನ ಹುಡುಕಿ ಬರೋದಕ್ಕೆ ಮುಂಚೆ ನಾವಿಲ್ಲಿಂದ ಎಸ್ಕೇಪ್ ಆಗ್ಬೇಕು ಅಂತ ಆ ಆಲ್ಟಸ್ ಅನ್ನುವ ಮಗುವನ್ನ ಕರ್ಕೊಂಡು ಆ ಜಾಗದಿಂದಾನೇ ಹೊಡ್ತಾರೆ. ಬಟ್ ಆದ್ರೆ ಆ ಹೋಟೆಲ್ ನಲ್ಲಿ ವರ್ಕ್ ಅನ್ನ ಮಾಡ್ತಾ ಇರುವ ಒಂದು ಪರ್ಸನ್ ನಮ್ಮ ಟೀಮ್ ಅವರನ್ನ ಕೊಂದು ಹಿಡಿದು ಪೊಲೀಸ್ ಅವರಿಗೆ ಕಾಲ್ ಅನ್ನ ಮಾಡಿ ಇನ್ಫಾರ್ಮೇಶನ್ ಗಳನ್ನ ಕೊಟ್ಬಿಡ್ತಾರೆ. ಅಂಡ್ ಇನ್ನೊಂದ್ ಕಡೆಯಲ್ಲಿ ನಮ್ಮ ಟೀಮ್ ನವರು ಟ್ರಾವೆಲ್ ಅನ್ನ ಮಾಡ್ಕೊಂಡು ಬರ್ತಿರ್ಬೇಕಾದ್ರೆ ರೇಡಿಯೋದಲ್ಲಿಯೂ ಕೂಡ ನಮ್ಮ ಟೀಮ್ ನವರ ಬಗ್ಗೆನೆ ಮಾತಾಡ್ತಿರ್ತಾರೆ. ಅಂದ್ರೆ ಇವರನ್ನ ಹುಡ್ಕೋದಿಕ್ಕಾಗಿ ಎಲ್ಲ ಕಡೆನೂ ಸರ್ಚ್ ಅನ್ನ ಮಾಡ್ಕೊಂಡು ಬರ್ತಿರ್ತಾರೆ. ಸೊ ಇದನ್ನ ಕೇಳುವಂತಹ ನಮ್ಮ ರಾಯ್ ನಾವು ತಡವನ್ನ ಮಾಡ್ಬಾರ್ದು ಅಂತ ಆ ಪೊಲೀಸ್ ನವರಿಗೆ ಚಳಿ ಹಣ್ಣನ್ನ ತಿನ್ಸೋದಿಕ್ಕಾಗಿ ಇವನು ಹೋಗ್ತಾ ಇರುವ ರೂಟ್ ಅನ್ನ ಚೇಂಜ್ ಮಾಡ್ಬಿಡ್ತಾನೆ. ಹಾಗೆ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಗಾಡಿಯ ಹೆಡ್ಲೈಟ್ ಗಳನ್ನ ಆಫ್ ಅನ್ನ ಮಾಡಿ ಎಲ್ಲರಿಗೂ ನೈಟ್ ವಿಷನ್ ಗಾಗಲ್ ಗಳನ್ನ ಹಾಕುತ್ತಾರೆ. ಅಂಡ್ ನಮ್ಮ ಆಲ್ಟಸ್ ಕೂಡ ಗಾಗಲ್ಸ್ ಗಳನ್ನುವೆ ಹಾಕೊಂಡು ಫ್ಲಾಶ್ ಲೈಟ್ ಅನ್ನುವೆ ಆನ್ ಅನ್ನ ಮಾಡ್ಕೊಂಡು ಕಾಮಿಕ್ ಬುಕ್ ಅನ್ನ ಓದ್ತಿರ್ತಾನೆ. ಬಟ್ ಆದ್ರೆ ಇದನ್ನ ನೋಡುವ ನಮ್ಮ ರಾಯ್ ಆ ಫ್ಲಾಶ್ ಲೈಟ್ ಅನ್ನ ಆಫ್ ಮಾಡು, ಇಲ್ಲಾಂದ್ರೆ ಯಾರಾದ್ರೂ ನೋಡಿದ್ರೆ ತೊಂದ್ರೆ ಆಗುತ್ತೆ ಅನ್ನೋದಾಗಿ ಹೇಳ್ತಾನೆ. ಸೊ ಇದೇ ರೀತಿಯಾಗಿನೇ ನಮ್ಮ ಪೂರ್ತಿಯಾದ ಟೀಮು ಟ್ರಾವೆಲ್ ಅನ್ನ ಮಾಡಿ ತುಂಬಾ ದೂರವಾಗಿನೇ ಬರುತ್ತೆ. ಸೊ ನಮ್ಮ ಲೂಕಸು ತುಂಬಾ ಗಂಟೆಗಳಿಂದ ಟ್ರಾವೆಲ್ ಅನ್ನ ಮಾಡಿ ಬರ್ತಾ ಇದೀವಿ, ಸೊ ಸೈಡಿಗೆ ಹಾಕಿ ಸ್ವಲ್ಪ ರೆಸ್ಟ್ ಅನ್ನ ಮಾಡೋಣ ಅನ್ನೋದಾಗಿನೇ ಹೇಳ್ಕೊತಾನೆ. ಆದ್ರಿಂದ ನಮ್ಮ ರಾಯ್ ಕೂಡ ಮತ್ತೆ ಹೆಡ್ಲೈಟ್ ಗಳನ್ನ ಆನ್ ಮಾಡಿ ನೋಡ್ಬೇಕಾದ್ರೆ ಸಡನ್ ಆಗಿ ದಾರಿ ಮಧ್ಯದಲ್ಲಿ ಒಂದು ಕಾರನ್ನೇ ನಿಂತೋಗ್ಬಿಟ್ಟಿರುತ್ತೆ. ಆದ್ರೂ ಕೂಡ ನಮ್ಮ ರಾಯ್ ತುಂಬಾನೇ ಕಷ್ಟವನ್ನ ಪಟ್ಟು ಆಕ್ಸಿಡೆಂಟ್ ಆಗೋದನ್ನ ತಡಿತಾನೆ. ಆದ್ರೆ ಇವರ ಹಿಂದಗಡೆಯಿಂದ ಇನ್ನೊಂದು ವೆಹಿಕಲ್ ಬಂದು ಆಕ್ಸಿಡೆಂಟ್ ಅನ್ನ ಮಾಡ್ಬಿಡುತ್ತೆ. ಸೊ ಇದನ್ನ ನೋಡುವ ನಮ್ಮ ಲೂಕಸ್ ಫಟಾಫಟ್ ಅಂತ ಕೆಳಗಡೆ ಬಂದು ಏನಾಗಿರ್ಬಹುದು ಅಂತ ಕಾರನ್ನ ಬಂದು ಚೆಕ್ ಮಾಡ್ಬೇಕಾದ್ರೆ ಒಂದು ಯಂಗಾಗಿರುವ ಪರ್ಸನ್ ತುಂಬಾನೇ ಡ್ಯಾಮೇಜ್ ಆಗ್ಬಿಟ್ಟಿರ್ತಾನೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ಪೊಲೀಸ್ ಅವರ ಕಾರ್ ಕೂಡ ಅದೇ ಜಾಗಕ್ಕಾಗಿನೇ ಬಂದ್ಬಿಡುತ್ತೆ. ಅಂಡ್ ಆ ಪೊಲೀಸ್ ನವರು ಕೂಡ ನಮ್ಮ ಟೀಮ್ ಅವರನ್ನ ಯಾರು ಅನ್ನೋದಾಗಿನೇ ಕಂಡು ಹಿಡಿದ್ಬಿಡ್ತಾರೆ. ಸೊ ಫಟಾಫಟ್ ಅಂತ ಪೊಲೀಸ್ ಸ್ಟೇಷನ್ಗೆ ಕಾಲ್ ಅನ್ನ ಮಾಡಿ ಇವರ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದಿಕ್ಕಾಗಿನೇ ನೋಡ್ತಾರೆ. ಆದ್ರೆ ನಮ್ಮ ರಾಯ್ ಗನ್ನನ್ನ ಎತ್ಕೊಂಡು ಅವರನ್ನ ಹಿಂದೆ ಕಳ್ಸೋದಿಕ್ಕಾಗಿನೇ ನೋಡ್ತಾನೆ. ಬಟ್ ಆದ್ರೂ ಕೂಡ ಪೊಲೀಸ್ ನವರು ಇವರ ಮಾತನ್ನ ಕೇಳೋದಿಲ್ಲ. ಸೊ ಬೇರೆ ದಾರಿ ಇಲ್ದೆ ನಮ್ಮ ರಾಯ್ ಗನ್ನನ್ನ ತೆಗೆದು ಫಟಾಫಟ್ ಅಂತ ಶೂಟ್ ಅನ್ನ ಮಾಡ್ಬಿಡ್ತಾನೆ. ಸೊ ಒಬ್ಬ ಪೊಲೀಸ್ ನವನು ಡ್ಯಾಮೇಜ್ ಆಗಿ ಕೆಳಗಡೆಯನ್ನು ಬೀಳ್ತಾನೆ. ಬಟ್ ಆದ್ರೆ ಅವನು ಬುಲೆಟ್ ಪ್ರೂಫ್ ಜಾಕೆಟ್ ಅನ್ನ ಹಾಕೊಂಡಿರೋದ್ರಿಂದ ಅವನಿಗೆ ಏನಿವೆ ಆಗಿರೋದಿಲ್ಲ. ಸೊ ಇದೇ ಗ್ಯಾಪ್ ಅಲ್ಲಿ ನಮ್ಮ ಲೂಕಸ್ ರಾಯ್ ಮತ್ತೆ ಗಾಡಿಗಾಗಿನೇ ಬಂದು ಆ ಜಾಗವನ್ನ ಬಿಟ್ಟು ಸೂಪರ್ ಆಗಿನೇ ಎಸ್ಕೇಪ್ ಆಗ್ಬಿಡ್ತಾರೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಒಂದು ಕಮ್ಯುನಿಟಿಯಲ್ಲಿರುವ ಕೆಲ್ವಿನ್ ಅನ್ನುವ ವ್ಯಕ್ತಿಯನ್ನ ನಮ್ಗೆ ತೋರಿಸ್ತಾರೆ. ಅಂಡ್ ಇವಾಗ ಈ ಕೆಲ್ವಿನ್ ಇಬ್ಬರು ಏಜೆಂಟ್ ಗಳನ್ನ ಕರೆದು ಅದೇ ಆ ಚಿಕ್ಕ ಹುಡುಗನಿರುವ ಆಲ್ಟೋನ್ ಇದ್ದಾನೆ ಅಲ್ವಾ, ಆ ಹುಡುಗನನ್ನ ಹುಡುಕಿ ಕರ್ಕೊಂಡು ಬರೋದಿಕ್ಕಾಗಿನೇ ಆರ್ಡರ್ ಅನ್ನ ಕೊಟ್ಟು ಕಳಿಸ್ತಾನೆ. ನಂತರ ಈ ಕೆಲ್ವಿನ್ ಒಂದಷ್ಟು ಜನಗಳ ಮುಂದಕ್ಕಾಗಿನೇ ಬಂದು ಕೋಡ್ ವರ್ಡ್ ನಲ್ಲಿ ಯಾವುದೋ ಒಂದು ಸೀಕ್ರೆಟ್ ಆದ ಮಾತನ್ನ ಶೇರ್ ಅನ್ನ ಮಾಡ್ಕೋತಾನೆ. ಬಟ್ ಆದ್ರೆ ಇದೇ ಟೈಮಿಗೆ ಪೊಲೀಸ್ ನವರ ಸ್ಕ್ವಾಡ್ ಕೂಡ ಒಳಗಡೆಗಾಗಿನೇ ಎಂಟ್ರಿಯನ್ನ ಕೊಟ್ಟು ಈ ಕೆಲ್ವಿನ್ ಮತ್ತೆ ಇಲ್ಲಿ ಇರ್ತಾ ಇರುವ ಎಲ್ಲಾ ಜನಗಳನ್ನ ಅರೆಸ್ಟ್ ಅನ್ನ ಮಾಡಿಕೊಂಡು ಬರ್ತಾರೆ. ನಂತರ ಈ ಕೆಲ್ವಿನ್ ಅವರ ಹತ್ರ ಎನ್ಕ್ವೈರಿಯನ್ನ ಮಾಡ್ಸೋದಿಕ್ಕೆ ಪೌಲ್ ಎನ್ನುವ ಮತ್ತೊಬ್ಬ ಆಫೀಸರ್ ಅನ್ನ ಕರೆಸ್ತಾರೆ. ಸೊ ಆ ಪೌಲ್ ಅನ್ನುವ ಆಫೀಸರು ಸೀದಾನೆ ಬಂದು ನೀವು ಆ ಜನಗಳ ಹತ್ರವಾಗಿ ಕೋಡ್ ವರ್ಡ್ ನಲ್ಲಿ ಏನನ್ನ ಮಾತಾಡ್ತಾ ಇದ್ರಿ, ಸರ್ಕಾರಕ್ಕೆ ಸಂಬಂಧಪಟ್ಟ ಯಾವ್ದಾದ್ರು ಸೀಕ್ರೆಟ್ ಅನ್ನೋದಾಗಿ ಎಲ್ಲವನ್ನ ಎನ್ಕ್ವೈರಿ ಮಾಡ್ತಾನೆ. ಸೊ ಇವಾಗ ಬೇರೆ ದಾರಿ ಇಲ್ಲದೆ ಕೆಲ್ವಿನ್ ಕೂಡ ಒಂದು ವಿಷಯವನ್ನ ಹೇಳ್ಕೊತಾನೆ. ಆಕ್ಚುಲ್ ಆಗಿ ಆ ಕೋಡ್ ವರ್ಡ್ ಗಳು ನನ್ನದಲ್ಲ, ಬದಲಾಗಿ ಆಲ್ಟೋನ್ ಅನ್ನುವ ಒಂದು ಹುಡುಗನದ್ದು. ಅಂಡ್ ನಿಜವನ್ನ ಹೇಳ್ಬೇಕು ಅಂದ್ರೆ ಆ ಚಿಕ್ಕ ಹುಡುಗನ ಹತ್ರ ತುಂಬಾನೇ ಸೂಪರ್ ನ್ಯಾಚುರಲ್ ಪವರ್ ಗಳಿದಾವೆ. ಯಾವ ಮಟ್ಟಿಗೆ ಅಂದ್ರೆ ಸೈನ್ಸ್ ಕೂಡ ನಂಬೋದಿಕ್ಕೆ ಆಗೋದಿಲ್ಲ ಅಂತಹ ವಿಚಿತ್ರವಾದ ಶಕ್ತಿಗಳಿದಾವೆ. ಅವನಿಗೆ ಜಗತ್ತಿನಲ್ಲಿರುವ ಎಲ್ಲಾ ಭಾಷೆಗಳಿವೆ ಕೂಡ ಅರ್ಥವಾಗುತ್ತೆ, ಮಾತಾಡೋದಿಕ್ಕೆ ಆಗುತ್ತೆ.
ಹಾಗೆ ರೇಡಿಯೋಗಳು ಸ್ಯಾಟಲೈಟ್ ಗಳಿಂದ ಬರುವ ಸಿಗ್ನಲ್ ಅನ್ನ ಆರಾಮಾಗಿ ಇವನು ಕೇಳಿಸ್ಕೊಳ್ಬಹುದು. ಸೊ ಇಂತಹ ಶಕ್ತಿಗಳೆಲ್ಲ ಇರುವ ಹುಡುಗ ನಮ್ಮ ಹತ್ರ ಸಿಗ್ಬೇಕಾದ್ರೆ ಅವನ ಶಕ್ತಿಗಳನ್ನ ನನ್ಗೆ ಬೇಕಾದಾಗೆ ಎಷ್ಟೋ ಬಾರಿ ಬಳಸ್ಕೊಂಡಿರ್ತಾ ಇದ್ದೀನಿ. ಸೊ ಅದೇ ಕಾರಣಕ್ಕೆ ನನ್ಗೆ ಇಷ್ಟೊಂದು ನೇಮು ಫೇಮು ಫಾಲೋವರ್ಸ್ ಗಳು ಬಂದಿರೋದು. ಬಟ್ ಆದ್ರೆ ಒಂದು ದಿನ ಸಡನ್ ಆಗಿ ಅವನ ಫಾದರ್ ಆಗಿರುವ ರಾಯಿ ನಮ್ಮ ಹತ್ರವಾಗಿನೇ ಬಂದು ಅವರ ಮಗನನ್ನ ವಾಪಸ್ ಕರ್ಕೊಂಡು ಹೋಗಿದ್ದಾರೆ. ಸೊ ಅದಕ್ಕಾಗಿನೇ ಅವನನ್ನ ನಾವು ಮತ್ತೆ ಹುಡ್ಕೋದಿಕ್ಕೆ ಟ್ರೈಯನ್ನ ಮಾಡ್ತಾ ಇದೀವಿ. ಆ ಶಕ್ತಿಗಳು ವ್ಯರ್ಥವಾಗದೆ ನಮ್ಗೆ ಮತ್ತೆ ಬೇಕು ಅನ್ನೋದಾಗಿನೇ ಕೇಳ್ಕೊತಾನೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನಮ್ಮ ರಾಯಿ, ಲೂಕಸ್, ಎಲ್ಟಾನು ಇವ್ರನ್ನ ತೋರಿಸ್ಬೇಕಾದ್ರೆ ಪೊಲೀಸ್ ಅವರಿಂದ ಎಸ್ಕೇಪ್ ಆಗಿ ಬರ್ತಾ ಇದ್ರು ಅಲ್ವಾ. ಸೊ ಸೀದಾ ನಮ್ಮ ರಾಯಿ ಅವನ ಫ್ರೆಂಡ್ ಆಗಿರುವ ಎಲ್ಡನ್ ಅನ್ನುವ ಒಬ್ಬ ವ್ಯಕ್ತಿ ಮನೆಗೆ ಕರ್ಕೊಂಡು ಬರ್ತಾನೆ. ಅಂಡ್ ಆ ವ್ಯಕ್ತಿ ಕೂಡ ಇವರು ಸ್ಟೇ ಆಗೋದಿಕ್ಕೆ ಪರ್ಮಿಷನ್ ಅನ್ನವೇ ಕೊಡ್ತಾನೆ. ಬಟ್ ಆದ್ರೆ ನಮ್ಮ ಚಿಕ್ಕ ಹುಡುಗನಿಗೆ ಲೈಟ್ ಅನ್ನ ಕಂಡ್ರೆ ಅಲರ್ಜಿ ಆಗಿರುತ್ತೆ. ಅದು ಅಲ್ಲದೆ ಇವನು ನೇರವಾಗಿ ಸೂರ್ಯನನ್ನವೇ ಕೂಡ ನೋಡೋದಿಕ್ಕೆ ಆಗೋದಿಲ್ಲ. ಆದ್ರಿಂದ ಯಾವಾಗ್ಲೂ ಸೇಫ್ಟಿ ಗ್ಲಾಸ್ ಅನ್ನ ಕಣ್ಣಿಗೆ ಹಾಕೊಂಡಿರ್ತಾನೆ. ಸರಿ ಓಕೆ ಅಂತ ಎಲ್ಲರಿಗೂ ಕೂಡ ಅವರವರ ಬೆಡ್ ನ ಮೇಲ್ಗಡೆಗೆ ಹೋಗಿ ಮಲ್ಕೋತಾರೆ. ಬಟ್ ಆದ್ರೆ ಮಧ್ಯರಾತ್ರಿ ಆಗ್ತಾ ಇರ್ಬೇಕಾದ್ರೆ ಭೂಕಂಪ ಆಗುವ ಹಾಗೆಲ್ಲ ಶಬ್ದ ಕೇಳಿ ಬರುತ್ತೆ. ಸೊ ನಮ್ಮ ರಾಯ್ ಕೂಡ ಎಚ್ಚರಿಯಾಗಿ ನೋಡ್ಬೇಕಾದ್ರೆ ನಮ್ಮ ಚಿಕ್ಕ ಹುಡುಗ ಕೂಗ್ತಿರ್ತಾನೆ. ಸೊ ಪಟಾಪಟ ಅಂತ ಅಲ್ಲಿಗೆ ಓಡಿ ಬಂದು ನೋಡ್ಬೇಕಾದ್ರೆ ಎಲ್ಡನ್ ಅನ್ನುವ ವ್ಯಕ್ತಿ ಇಲ್ಲಿ ಉಳ್ಕೊಳ್ಳೋದಿಕ್ಕಾಗಿ ಪರ್ಮಿಷನ್ ಅನ್ನ ಕೊಟ್ಟಿದ್ದ ಅಲ್ವಾ. ಸೊ ಇವಾಗ ಅದೇ ವ್ಯಕ್ತಿ ನಮ್ಮ ಚಿಕ್ಕ ಹುಡುಗನ ಮುಂದಕ್ಕಾಗಿನೇ ಬಂದು ಕುಳಿತಿದ್ದಾನೆ. ಅಂಡ್ ನಮ್ಮ ಹುಡುಗನ ಕಣ್ಣಿನಿಂದ ಯಾವ್ದೋ ಒಂದು ವಿಚಿತ್ರವಾದ ಶಕ್ತಿ ಇವನ ಒಳಗಡೆಗೆ ಟ್ರಾನ್ಸ್ಫರ್ ಆಗ್ತಿರುತ್ತೆ. ಇದನ್ನ ನೋಡುವಂತಹ ನಮ್ಮ ರಾಯಿ ಒಂದು ಕ್ಷಣ ಕೂಡ ಲೇಟ್ ಅನ್ನ ಮಾಡ್ದಿರಾ ಒಂದು ವಸ್ತುವನ್ನ ತಗೊಂಡು ಎಲ್ಡನ್ ಅವನ ತಲೆಗೆ ಸರಿಯಾಗಿನೇ ಒಡೆದು ಬೀಳಿಸ್ತಾನೆ. ನಂತರ ನಮ್ಮ ಹುಡುಗನ ಕಣ್ಣಲ್ಲಿ ತುಂಬಾನೇ ನೋವಾಗ್ತಿತ್ತು ಅನ್ಸುತ್ತೆ. ಸೊ ಅವನನ್ನ ಸಮಾಧಾನ ಮಾಡ್ತಿರ್ತಾನೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಮತ್ತೆ ಪೌಲ್ ಅನ್ನುವ ಆಫೀಸರ್ ಅನ್ನ ತೋರಿಸ್ತಾರೆ. ಅಂಡ್ ಕೆಲ್ವಿನ್ ಅವನ ಫಾಲೋವರ್ ಗಳನ್ನವೇ ಕೂಡ ಅರೆಸ್ಟ್ ಅನ್ನ ಮಾಡಿ ಬಂದಿದ್ರು ಅಲ್ವಾ. ಸೊ ಇವಾಗ ಒಬ್ಬೊಬ್ಬರನ್ನೇ ಕರೆದು ತುಂಬಾನೇ ಕ್ವಶನ್ಸ್ ಗಳನ್ನ ಕೇಳ್ತಾನೆ. ಅಂಡ್ ಈ ಜನಗಳಿವೆ ಕೂಡ ಏನನ್ನ ಹೇಳ್ತಾರೆ ಅಂದ್ರೆ ಆಲ್ಟನ್ ಅವನ ಹತ್ರ ತುಂಬಾನೇ ವಿಶೇಷವಾದ ಶಕ್ತಿಗಳೆಲ್ಲ ಇದೆ. ಅದ್ರಲ್ಲಿ ಅವನ ಕಣ್ಣಿನಿಂದ ಬರುವ ಬೆಳಕನ್ನ ನಮ್ಮ ಕಣ್ಣಿಗೆನೆ ತಗೊಂಡ್ರೆ ನಮ್ಗೆ ತುಂಬಾನೇ ವಿಚಿತ್ರವಾದ ವಿಷನ್ ಗಳೆಲ್ಲ ಕಾಣಿಸುತ್ತೆ. ಬಟ್ ಆದ್ರೆ ಆ ವಿಷನ್ ಏನು ಭವಿಷ್ಯದಲ್ಲಿ ನಡೆಯುತ್ತಾ ಇಲ್ಲ ಸತ್ಯವಾಗಿರ್ತಾ ಇದ್ಯಾ ಏನಿವೆ ನಮ್ಗೆ ಗೊತ್ತಾಗೋದಿಲ್ಲ ಅನ್ನೋದಾಗಿನೇ ಹೇಳ್ಕೊತಾರೆ. ಅದು ಅಲ್ಲದೆ ಮಾರ್ಚ್ 6ನೇ ತಾರೀಕು ಯಾವ್ದೋ ಒಂದು ದೊಡ್ಡ ಘಟನೆ ನಡೆಯೋದ್ರಲ್ಲಿದೆ ಅಂತ ಕೂಡ ಹೇಳ್ಕೊತಾರೆ. ಸೊ ಇದನ್ನೆಲ್ಲ ಪೌಲ್ ಕೇಳ್ಬೇಕಾದ್ರೆ ತುಂಬಾನೇ ವಿಚಿತ್ರವಾಗಿನೇ ಫೀಲ್ ಆಗ್ತಿರುತ್ತೆ. ಆದ್ರೂ ಕೂಡ ಇನ್ವೆಸ್ಟಿಗೇಷನ್ ಅನ್ನ ಕಂಪ್ಲೀಟ್ ಅನ್ನ ಮಾಡಿ ಕೆಲವೊಂದಷ್ಟು ಜನಗಳನ್ನ ರಿಲೀಸ್ ಅನ್ನ ಮಾಡಿ ಆ ಜಾಗದಿಂದ ಕಳಿಸ್ಕೊಡ್ತಾರೆ. ನಂತರ ನಮ್ಗೆ ಡೋಗಿ ಮತ್ತೆ ಲೇವಿ ಅನ್ನುವ ಇಬ್ಬರು ಏಜೆಂಟ್ ಗಳನ್ನ ತೋರಿಸ್ತಾರೆ. ಅಂಡ್ ಇವರು ಬೇರೆ ಯಾರಿವೆ ಅಲ್ಲ, ಅದೇ ಕೆಲ್ವಿನು ಇಬ್ಬರು ಏಜೆಂಟ್ ಗಳಿಗೆ ಆ ಚಿಕ್ಕ ಹುಡುಗನನ್ನ ಹುಡಿಕೊಂಡು ಬನ್ನಿ ಅಂತ ಆರ್ಡರ್ ಕೊಟ್ಟಿದ್ದ ಅಲ್ವಾ. ಅದೇ ಏಜೆಂಟ್ ಗಳು ನಮ್ಮ ಚಿಕ್ಕ ಹುಡುಗನನ್ನ ಹುಡಿಕೊಂಡು ಬರ್ತಾ ಇರೋದು. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಮತ್ತೆ ನಮ್ಮ ಟೀಮ್ ಅವರನ್ನ ತೋರಿಸ್ಬೇಕಾದ್ರೆ ಅದೇ ನಮ್ಮ ಹುಡುಗನ ಕಣ್ಣಲ್ಲಿ ತುಂಬಾನೇ ನೋವೆಲ್ಲ ಬಂದ್ಬಿಟ್ಟಿತ್ತು ಅಲ್ವಾ. ಸೊ ಇವಾಗ ಕಡಿಮೆ ಆಗಿ ನಾರ್ಮಲ್ ಸ್ಟೇಜ್ ಗೆನೆ ಬಂದಿದ್ದಾನೆ. ನಂತರ ಇವಾಗ ಎಲ್ಡನ್ ಅವನ ವ್ಯಾನ್ ಅನ್ನ ಕದ್ದು ಹೋಗೋಣ, ಆವಾಗ ಪೊಲೀಸ್ನವರು ನಮ್ಮನ್ನ ಫಾಲೋ ಮಾಡೋದು ಸ್ವಲ್ಪ ಕಡಿಮೆ ಆಗ್ಬಹುದು ಅನ್ನೋದಾಗಿನೇ ಹೇಳ್ಕೊತಾರೆ. ಅಂಡ್ ಹೋಗೋದಕ್ಕಿಂತ ಮುಂಚೆ ಎಲ್ಡನ್ ಅವನ ಹತ್ರಕ್ಕಾಗಿನೇ ಬಂದು ನನ್ನ ಮಗನ ಮುಂದಕ್ಕೆ ಬಂದು ಅವನ ಶಕ್ತಿಗಳನ್ನ ನೀನು ನೋಡ್ಬಾರ್ದಿತ್ತು, ಇವಾಗ ನೋಡಿದ್ಯಾ ಅಂದ್ರೆ ನಿಜವನ್ನ ಹೇಳು, ನಿನ್ಗೆ ಯಾವ ವಿಷನ್ಗಳು ಕಾಣಿಸಿದೆ ಅಂತ ಕೇಳ್ಬೇಕಾದ್ರೆ ಆ ಎಲ್ಡನ್ನು ಯಾವುದೇ ವಿಷಯಗಳನ್ನ ಹೇಳ್ಕೊಳ್ಳೋದೇ ಇಲ್ಲ. ಸೊ ನಮ್ಮ ರಾಯಿ ನಾನು ರಿಸ್ಕ್ ಅನ್ನ ತಗೊಳ್ಳೋದಕ್ಕೆ ಆಗಲ್ಲ ಅಂತ ಅವನ ಗನ್ ಅನ್ನ ತೆಗಿತಾನೆ. ನೆಕ್ಸ್ಟ್ ಸ್ವಲ್ಪ ಹೊತ್ತಾಗ್ಬೇಕಾದ್ರೆ ನಮ್ಮ 3 ಜನರುವೆ ಜರ್ನಿಯನ್ನ ಶುರು ಮಾಡ್ಕೊಳ್ತಾರೆ. ಅಂಡ್ ಅದೇ ರೀತಿಯಾಗಿ ಬರ್ತಾ ಇರ್ಬೇಕಾದ್ರೆ ನಮ್ಮ ಚಿಕ್ಕ ಹುಡುಗ ಫ್ಲಾಶ್ ಲೈಟ್ ಅನ್ನ ಆನ್ ಮಾಡ್ಕೊಂಡು ಮತ್ತೆ ಕಾಮಿಕ್ ಬುಕ್ ಗಳನ್ನ ಓದ್ತಿರ್ತಾನೆ. ಅಂಡ್ ನಮ್ಮ ಚಿಕ್ಕ ಹುಡುಗನಿಗೆ ಸೂಪರ್ ಮ್ಯಾನ್ ಗಳಂದ್ರೆ ತುಂಬಾನೇ ಇಷ್ಟವಾಗಿರುತ್ತೆ. ಯಾಕಂದ್ರೆ ಅವರು ಬೇರೆ ಪ್ಲಾನೆಟ್ ನಿಂದ ನಮ್ಮ ಭೂಮಿ ಗ್ರಹಕ್ಕೆ ಬಂದಿರ್ತಾ ಇರೋರು. ಅದು ಅಲ್ಲದೆ ಅವರಿಗೆ ಶಕ್ತಿ ಎಲ್ಲ ಸಿಕ್ಕಿರ್ತಾ ಇರೋದು ಸೂರ್ಯನ ಬೆಳಕಿನಿಂದ ಅನ್ನೋದಾಗಿ ನೀವೇ ತಿಳ್ಕೊತಾನೆ. ಅಂಡ್ ಇದೇ ರೀತಿಯಾಗಿ ಆ ಸೂಪರ್ ಮ್ಯಾನ್ ಗಳ ಬುಕ್ ಗಳನ್ನ ಇವನು ಓದ್ತಾ ಇರ್ಬೇಕಾದ್ರೆ ಸಡನ್ ಆಗಿ ನಮ್ಮ ಹುಡುಗ ವಿಚಿತ್ರವಾದ ಕೋಡ್ ವರ್ಡ್ ಗಳನ್ನ ಹೇಳ್ತಿರ್ತಾನೆ. ಇದನ್ನ ನೋಡುವ ನಮ್ಮ ರಾಯ್ಗೆ ಅರ್ಥವಾಗ್ಬಿಡುತ್ತೆ, ಇವನು ಯಾವ್ದೋ ರೇಡಿಯೋದ ಸಿಗ್ನಲ್ ಗಳನ್ನ ಹಿಡ್ಕೊಂಡು ಅದರ ಕೋಡ್ ವರ್ಡ್ ಗಳನ್ನ ಹೇಳ್ತಾ ಇದ್ದಾನೆ ಅನ್ನೋದಾಗಿ. ಸೊ ನಮ್ಮ ಲೂಕಸ್ ಕೂಡ ರೇಡಿಯೋ ಸ್ಟೇಷನ್ ಅನ್ನ ಚೇಂಜ್ ಅನ್ನ ಮಾಡಿ ನೋಡ್ಬೇಕಾದ್ರೆ ಇವಾಗ ನಮ್ಮ ಆಲ್ಟೋಸ್ ಯಾವ ಕೋಡ್ ವರ್ಡ್ ಗಳನ್ನ ಹೇಳ್ತಾ ಇದ್ನೋ ಅದೇ ವಿಷಯವನ್ನ ರೇಡಿಯೋದಲ್ಲವೇ ಕೂಡ ಹೇಳ್ತಿರ್ತಾರೆ. ಸೊ ಇದನ್ನ ನೋಡ್ಬೇಕಾದ್ರೆ ನಮ್ಮ ಲೂಕಸ್ ಇವನ ಹತ್ರ ಇಷ್ಟೊಂದು ಶಕ್ತಿ ಇದೆಯಾ ಅಂತ ಕನ್ಫ್ಯೂಷನ್ ಆಗ್ತಾನೆ. ನಂತರ ಇವರು ತುಂಬಾನೇ ಟ್ರಾವೆಲ್ ಅನ್ನ ಮಾಡಿ ಬರ್ತಾ ಇರೋದ್ರಿಂದ ಇವರ ಗಾಡಿಯಲ್ಲಿರುವ ಫ್ಯೂಲ್ ಖಾಲಿ ಆಗ್ಬಿಟ್ಟಿರುತ್ತೆ. ಸೊ ಒಂದು ಗ್ಯಾಸ್ ಸ್ಟೇಷನ್ ನ ಒಳಗಡೆಗಾಗಿನೇ ಬಂದು ಫ್ಯೂಲ್ ಅನ್ನ ಫಿಲ್ ಮಾಡ್ಕೊಳ್ಳೋದಿಕ್ಕೇನೆ ಬರ್ತಾರೆ. ಅಂಡ್ ಇವಾಗ ನಮ್ಮ ಸ್ಟೋರಿ ಕೂಡ ಒಂದು ಬೇರೆ ಡೈರೆಕ್ಷನ್ ಅನ್ನ ತಗೊಳುತ್ತೆ. ನಮ್ಮ ರಾಯಿ ಸೀದಾ ಒಂದು ಫೋನ್ ಬೂತ್ ನ ಹತ್ರಕ್ಕಾಗಿನೇ ಬಂದು ಇವನ ಹೆಂಡತಿಗೆ ಕಾಲ್ ಅನ್ನ ಮಾಡಿ ಹೆಲ್ಪ್ ಅನ್ನ ಕೇಳ್ಕೊತಾನೆ. ಸಾರಾ ಇವಾಗ ಸಿಚುವೇಶನ್ ಕಂಟ್ರೋಲ್ ಅನ್ನ ತಪ್ಪಿ ಹೋಗ್ಬಿಟ್ಟಿದೆ. ಸೊ ಇವಾಗ ನಮ್ಗೆ ಹೆಲ್ಪ್ ಅನ್ನ ಮಾಡು ಅನ್ನೋದಾಗಿನೇ ಕೇಳ್ಕೊತಾನೆ. ಇನ್ನೊಂದ್ ಕಡೆಯಲ್ಲಿ ನಮ್ಮ ಆಲ್ಟನ್ ಅವನನ್ನ ನೋಡೋದಾದ್ರೆ ಗಾಡಿ ಒಳಗಡೆ ಸೈಲೆಂಟ್ ಆಗಿ ಕುಳಿತುಕೊಳ್ಳೋದನ್ನ ಬಿಟ್ಟು ಗಾಡಿಯಿಂದ ಹೊರಗಡೆ ಬಂದ್ಬಿಟ್ಟಿದ್ದಾನೆ. ಅಂಡ್ ಆ ರೀತಿ ಹೊರಗಡೆ ಬಂದು ಆಕಾಶವನ್ನ ನೋಡ್ಕೊಂಡು ಸೈಲೆಂಟ್ ಆಗಿನೇ ನಿಂತಿರ್ತಾನೆ. ಇದನ್ನ ನೋಡುವಂತಹ ಒಂದು ಲೇಡಿ ಹತ್ರಕ್ಕಾಗಿನೇ ಬಂದು ಏನೋ ಹುಡ್ಗ ನೀನು ಒಂಟಿಯಾಗಿ ಬಂದಿದ್ಯಾ, ನಿನ್ನ ಪೇರೆಂಟ್ ಗಳು ಎಲ್ಲಿ ಅನ್ನೋದಾಗಿ ಕ್ವಶನ್ ಅನ್ನ ಮಾಡ್ತಿರ್ತಾಳೆ.
ಅಷ್ಟೇ ಇದನ್ನ ನೋಡುವ ನಮ್ಮ ರಾಯಿ ಯಜ್ಞ ಬಿದ್ದು ಅಂತ ಹತ್ರಕ್ಕಾಗಿನೇ ಓಡಿ ಬರ್ತಾನೆ. ನೋಡಿ ಮೇಡಮ್, ಇವನ ತಂದೆ ನಾನೇನೆ ಕಾರನ್ನ ಬಿಟ್ಟು ಕೆಳಗಡೆ ಇಳ್ಬಿಟ್ಟಿದ್ದಾನೆ ಅಷ್ಟೇ ಅಂತ ಅವಳನ್ನ ಕಳುಸ್ತಾನೆ. ನಂತರ ನಮ್ಮ ಆಲ್ಟನ್ಗೆ ಎಷ್ಟು ಸಲ ಹೇಳಿದ್ದೀನಿ ನನ್ನ ಪರ್ಮಿಷನ್ ಇಲ್ದೆ ಎಲ್ಗೆ ಹೋಗ್ಬೇಡ ಅಂತ. ಸೊ ಕಾರನ್ನ ಬಿಟ್ಟು ಏನಕ್ಕಾಗಿ ಇಳ್ದೆ ಅನ್ನೋದಾಗಿನ ಬೈತಿರ್ತಾನೆ. ಸೊ ನಮ್ಮ ಆಲ್ಟನ್ ಕೂಡ ನನ್ನದು ತಪ್ಪಾಯ್ತು ಅಂತ ಸಾರಿ ಅನ್ನವೇ ಕೇಳ್ಕೊತಾನೆ. ಬಟ್ ಆದ್ರೆ ನೆಕ್ಸ್ಟ್ ಸೆಕೆಂಡ್ ಆಕಾಶದಿಂದ ತುಂಬಾನೇ ವಿಚಿತ್ರವಾದ ವಸ್ತುಗಳು ಬೆಂಕಿಯನ್ನ ಕಚ್ಕೊಂಡು ಇವರ ಮೇಲೆ ಬೀಳೋದಿಕ್ಕಾಗಿನೇ ಬರುತ್ತೆ. ಇನ್ನು ಒಂದು ಕ್ಷಣ ಕೂಡ ನಾವು ಇದೇ ಜಾಗದಲ್ಲಿದ್ರೆ ನಾವು ಸುಟ್ಟು ಬೂದಿ ಆಗ್ಬಿಡ್ತೀವಿ ಅಂತ ನಮ್ಮ ಟೀಮ್ ನವರು ಮತ್ತೆ ಕಾರನ್ನ ಹತ್ತಿ ಆ ಜಾಗದಿಂದ ಎಸ್ಕೇಪ್ ಆಗೋದಿಕ್ಕಾಗಿನೇ ನೋಡ್ತಾರೆ. ನಮ್ಮ ರಾಯ್ ಮತ್ತೆ ಲೂಕಸು ಇದನ್ನ ಮಾಡಿರೋದು ಬೇರೆ ಯಾರಿವೆಲ್ಲ ನಮ್ಮ ಆಲ್ಟನ್ ಅನ್ನೋದಾಗಿ ಅನ್ಕೊಂಡಿರ್ತಾರೆ. ಬಟ್ ಆದ್ರೆ ನಮ್ಮ ಆಲ್ಟನ್ಗೆ ಇನ್ನವೇ ಅವನ ಶಕ್ತಿಗಳನ್ನ ಕಂಟ್ರೋಲ್ ಮಾಡೋದಿಕ್ಕೆ ಕೂಡ ಬರೋದೇ ಇಲ್ಲ. ಅದು ಅಲ್ಲದೆ ನಮ್ಮ ಹೀರೋ ಇವಾಗ ಸಾರಾಗೆ ಫೋನನ್ನ ಮಾಡಿ ಹೆಲ್ಪಿಗಾಗಿನೇ ಕೇಳಿದ್ದ ಅಲ್ವಾ. ಸೊ ಸೀದಾ ಅವಳ ಮನೆಗೆನೆ ಹೋಗೋಣ ಅನ್ನೋದಾಗಿ ಟ್ರಾವೆಲ್ ಅನ್ನ ಮುಂದುವರಿಸ್ತಾರೆ. ಬಟ್ ಆದ್ರೆ ನಮ್ಮ ಹುಡುಗನ ಶಕ್ತಿ ಅವನ ಕಂಟ್ರೋಲ್ ಅನ್ನ ಮೀರೋಗಿತ್ತು ಅಲ್ವಾ. ಅದರ ಪರಿಣಾಮದಿಂದ ಅವನ ಮೂಗು ಮತ್ತೆ ಕಿವಿಯಿಂದ ರಕ್ತವೆಲ್ಲ ಚೋಟೋದಿಕ್ಕೆ ಶುರುವಾಗುತ್ತೆ. ಸೊ ಇದನ್ನ ನೋಡುವ ನಮ್ಮ ಲೂಕಸ್ ರಾಯಿ ತುಂಬಾನೇ ಕಷ್ಟವನ್ನ ಪಟ್ಟು ಅವನನ್ನ ಕಾಪಾಡ್ಕೊಳ್ತಾರೆ. ನಂತರ ಟ್ರಾವೆಲ್ ಅನ್ನವೇ ಮಾಡಿ ಸಾರಾ ಅವಳ ಮನೆಗೆ ಕೂಡ ಬಂದು ತಲುಪ್ತಾರೆ. ಅಷ್ಟೇ ಇವಾಗ ಈ ಸಾರಾ ನಮ್ಮ ಆಲ್ಟನ್ ಅನ್ನ ನೋಡಿ ಹಗ್ಗನ ಮಾಡ್ಕೊಂಡ್ಬಿಡ್ತಾಳೆ. ಯಾಕಂದ್ರೆ ತುಂಬಾ ವರ್ಷಗಳ ಹಿಂದೆನೆ ಸಾರಾ ಈ ಮಗು ಬೇಡ ಅನ್ನೋದಾಗಿ ಬಿಟ್ಬಿಟ್ಟಿದ್ದಾಳೆ. ಅಂದ್ರೆ ನಮ್ಮ ಆಲ್ಟೋನು ಹುಟ್ಟಿದಾಗಿದ್ದಾನೆ ತುಂಬಾನೇ ವಿಶೇಷವಾದ ಶಕ್ತಿಗಳನ್ನ ಮಡಗಿ ಹುಟ್ಟಿರೋದು. ಸೊ ಅದು ಗೊತ್ತಾಗ್ಬೇಕಾದ್ರೆ ನಾವು ಎಂತ ಮಗುವಿಗೆ ಜನ್ಮವನ್ನ ಕೊಟ್ಬಿಟ್ವಿ ಅಂತ ಬೇಜಾರನ್ನ ಮಾಡ್ಕೊಂಡು ರಾಯ್ ಅವನ ಹತ್ರವಾಗಿನೇ ಮಗುವನ್ನ ಒಂಟಿಯಾಗಿ ಬೆಳೆಯೋದಿಕ್ಕಾಗಿ ಬಿಟ್ಟು ಬಂದ್ಬಿಟ್ಟಿದ್ದಾಳೆ. ಸೊ ಇವಾಗ ಅದೇ ವಿಷಯದ ಮೇಲೆ ಸಾರಾಗೆ ಗಿಲ್ಟಿ ಫೀಲ್ ಆಗ್ಬೇಕಾದ್ರೆ ಇನ್ನು ನನ್ನ ಮಗನನ್ನ ಯಾವುದೇ ಕಾರಣಕ್ಕೆ ಬಿಡೋದಿಲ್ಲ, ಅವನ ಜೊತೆಯಾಗಿನೇ ಇರ್ತೀನಿ ಅನ್ನೋದಾಗಿ ಹೇಳ್ಕೊತಾಳೆ. ನಂತರ ಸಾರಾ ನಮ್ಮ ಹೀರೋವಿನ ಹತ್ರಕ್ಕಾಗಿನೇ ಬಂದು ನೀವು ನನ್ನ ಮಗನನ್ನ ಕರ್ಕೊಂಡು ಎಲ್ಲಿಗಾಗಿ ಹೋಗ್ತಾ ಇದ್ದೀರಾ ಅನ್ನೋದಾಗಿನೇ ಕೇಳ್ತಾಳೆ. ಸೊ ಇವಾಗ ನಮ್ಮ ಹೀರೋ ಕೂಡ ಬೇರೆ ದಾರಿ ಇಲ್ದೆ ಎಲ್ಲ ವಿಷಯವನ್ನ ಹೇಳ್ಕೊತಾನೆ. ನಮ್ಮ ಮಗನಾಗಿರುವ ಆಲ್ಟೋನ್ಗೆ ಕೆಲವು ದಿನಗಳ ಹಿಂದೆ ಒಂದು ಕೋಆರ್ಡಿನೇಟ್ಸ್ ಗಳು ಗೊತ್ತಾಗಿದ್ದಾವೆ. ಸೊ ಅದನ್ನ ರಿಸರ್ಚ್ ಅನ್ನ ಮಾಡಿ ನೋಡ್ಬೇಕಾದ್ರೆ ಆ ಕೋಆರ್ಡಿನೇಟ್ ಗಳು ಒಂದು ಲೊಕೇಶನ್ ಅನ್ನೋದುವೇ ಗೊತ್ತಾಗಿದೆ. ಬಟ್ ಆದ್ರೆ ಮಾರ್ಚ್ 6ನೇ ತಾರೀಕಿನ ಒಳಗಡೆಗೆ ನಾವು ಆ ಜಾಗಕ್ಕೆ ತಲುಪಬೇಕು. ಬಟ್ ಆದ್ರೆ ಆ ಜಾಗದಲ್ಲಿ ಏನಿರ್ತಾ ಇದೆ, ಏನಾಗುತ್ತೆ, ಏನಿವೆ ಕೂಡ ನಮ್ಗೆ ಗೊತ್ತಿರ್ತಾ ಇಲ್ಲ. ಅಲ್ಲಿಗೆ ಹೋದ್ಮೇಲೆನೆ ನಮ್ಗೆ ಗೊತ್ತಾಗುತ್ತೆ ಅನ್ನೋದಾಗಿ ಎಲ್ಲವನ್ನ ಹೇಳ್ಕೊತಾನೆ. ಅಂಡ್ ಇವತ್ತು ರಾತ್ರಿ ಇದೇ ಜಾಗದಲ್ಲಿ ಉಳ್ಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗ್ತಿದಾಗೇನೆ ಹೊರಡ್ಬಿಡ್ತೀವಿ. ಯಾಕಂದ್ರೆ ಮಾರ್ಚ್ 6ನೇ ತಾರೀಕು ಬರೋದಿಕ್ಕೆ ಇನ್ನು ಕೇವಲ 3 ದಿನಗಳು ಮಾತ್ರವಾಗಿದೆ. ಅಷ್ಟರಲ್ಲಿ ಆ ಜಾಗವನ್ನ ನಾವು ಹುಡುಕ್ಬೇಕು ಅನ್ನೋದಾಗಿನೇ ಹೇಳ್ಕೊತಾನೆ. ಬಟ್ ಆದ್ರೆ ಡೂಗಾ ಮತ್ತೆ ಲೇವಿ ಅನ್ನುವ ಇಬ್ಬರು ಏಜೆಂಟ್ಗಳು ಇವರನ್ನ ಹುಡುಕಿ ಬರ್ತಿರೋದು ಗೊತ್ತಿಲ್ಲ ಅಲ್ವಾ. ಸೊ ಇವಾಗ ಅವರನ್ನ ನನ್ಗೆ ತೋರಿಸ್ಬೇಕಾದ್ರೆ ಅವರು ನಮ್ಮ ಹುಡುಗನನ್ನ ಹಿಡಿಯೋದಿಕ್ಕೆ ಯಾವ ಹಂತಕ್ಕೆ ಬೇಕಾದ್ರೂ ಹೋಗೋದಿಕ್ಕಾಗಿ ರೆಡಿಯಾಗಿದ್ದಾರೆ. ಸೊ ಅದೇ ರೀತಿಯಾಗಿ ಎಲ್ಲ ಕಡೆನೂ ಸರ್ಚ್ ಅನ್ನ ಮಾಡ್ಕೊಂಡು ನಮ್ಮ ರಾಯ್ ಅವನ ಮದರ್ನ ಮನೆಗಾಗಿನೇ ಬರ್ತಾರೆ. ಬಟ್ ಆದ್ರೆ ಮದರ್ಗೆ ಕೂಡ ಯಾವುದೇ ವಿಷಯಗಳಿವೆ ಗೊತ್ತಿಲ್ದೇ ಇರೋದ್ರಿಂದ ಮೇ ಬಿ ಅವನ ಫ್ರೆಂಡ್ ನ ಮನೆಯಲ್ಲಿ ಇರಬಹುದು ಅನ್ನೋದಾಗಿ ಎಲ್ಡನ್ ಅವನ ಮನೆಯ ಅಡ್ರೆಸ್ ಅನ್ನ ಕೊಡ್ತಾಳೆ. ಸೊ ಈ ಏಜೆಂಟ್ ಗಳಿವೆ ಕೂಡ ಸರಿ ಓಕೆ ಅನ್ನೋದಾಗಿ ಎಲ್ಡನ್ ಅವನ ಮನೆಯನ್ನ ಹುಡುಕಿ ಬರ್ತಾರೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಪೊಲೀಸ್ ಆಫೀಸರ್ ಆಗಿರುವ ಮಿಲ್ಲರು ಮತ್ತೆ ಪೌಲನ್ನ ತೋರಿಸ್ಬೇಕಾದ್ರೆ ಅವರು ಕೂಡ ನಮ್ಮ ಹುಡುಗನ ಬಗ್ಗೆ ಎನ್ಕ್ವೈರಿ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾ ಇದ್ದಾರೆ ಅಲ್ವಾ. ಸೊ ಸೀದಾ ನೆನೆ ರಾತ್ರಿ ಒಂದು ಗ್ಯಾಸ್ ಸ್ಟೇಷನ್ ಅಲ್ಲಿ ಆಕಾಶದಿಂದ ವಿಚಿತ್ರವಾದ ವಸ್ತುಗಳೆಲ್ಲ ಬಂದು ಕ್ರಾಶ್ ಅನ್ನ ಮಾಡ್ತಿತ್ತು ಅಲ್ವಾ. ಸೊ ಆ ವಿಷಯ ಗೊತ್ತಾಗ್ಬೇಕಾದ್ರೆ ಸೀದಾ ಇಲ್ಲಿಗೆನೆ ಬಂದು ಎನ್ಕ್ವೈರಿಯನ್ನ ಮಾಡ್ತಾರೆ. ಆಕ್ಚುಲ್ ಆಗಿ ಆಕಾಶದಿಂದ ನಿನ್ನೆ ರಾತ್ರಿ ಬಿದ್ದಿರುವ ವಸ್ತುಗಳು ಬೇರೆ ಏನಿವೆ ಅಲ್ಲ, ಅಮೆರಿಕಕ್ಕೆ ಸೇರಿರುವಂತಹ ಒಂದು ಸ್ಯಾಟಲೈಟ್ ನದ್ದು. ಅಂಡ್ ಆ ಸ್ಯಾಟಲೈಟ್ ಕೂಡ ಬೇರೆ ಏನಿವೆ ಅಲ್ಲ, ನಮ್ಮ ಚಿಕ್ಕ ಹುಡುಗನನ್ನ ಟ್ರ್ಯಾಕ್ ಅನ್ನ ಮಾಡೋದಿಕ್ಕಾಗಿ ಅವನ ಲೊಕೇಶನ್ ಅನ್ನ ಕಂಡು ಹಿಡಿಯೋದಿಕ್ಕಾಗಿ ಕಳ್ಸಿದಂತಹ ಒಂದು ಸ್ಯಾಟಲೈಟ್ ಆಗಿರುತ್ತೆ. ಸೊ ಈ ವಿಷಯ ಗೊತ್ತಾಗ್ಬೇಕಾದ್ರೆ ಪೊಲೀಸ್ ಅವರಿಗೂ ಕೂಡ ಅರ್ಥವಾಗ್ಬಿಡುತ್ತೆ ಆ ಚಿಕ್ಕ ಹುಡುಗನ ಹತ್ರ ಸಾಮಾನ್ಯವಾದ ಶಕ್ತಿಗಳಿಲ್ಲ. ಅವನನ್ನ ಹುಡ್ಕೋದಿಕ್ಕೆ ಒಂದು ಸ್ಯಾಟಲೈಟ್ ಅನ್ನ ಕಳ್ಸಿದಿರ್ವೆ ಕೂಡ ಅದನ್ನ ಮುಂಚೆಗೆನೆ ತಿಳ್ಕೊಂಡು ಆ ಸ್ಯಾಟಲೈಟ್ ಅನ್ನ ಧ್ವಂಸವನ್ನ ಮಾಡಿದಾನೆ ಅಂತ ಅರ್ಥವನ್ನ ಮಾಡ್ಕೋತಾರೆ. ನಂತರ ಇವಾಗ ಈ ಕೇಸನ್ನ ನಾವು ನಾರ್ಮಲ್ ಆಗಿ ಹ್ಯಾಂಡಲ್ ಮಾಡೋದಿಕ್ಕೆ ಆಗೋದಿಲ್ಲ. ಈ ಪೌಲ್ ಅನ್ನುವ ಆಫೀಸರ್ಗೆ ಪೂರ್ತಿಯಾದ ಪವರ್ ಅನ್ನ ಕೊಟ್ರೆ ಮಾತ್ರನೇ ಈ ಕೇಸನ್ನ ನಾವು ಸಾಲ್ವ್ ಅನ್ನ ಮಾಡಬಹುದು ಅಂತ ಪೊಲೀಸ್ ಆಫೀಸರ್ ಈ ಪೌಲ್ಗೆ ಪೂರ್ತಿಯಾದ ಪವರ್ ಅನ್ನ ಕೊಟ್ಬಿಡ್ತಾನೆ. ಅಂಡ್ ಅದೇ ರೀತಿ ಪೌಲ್ ಕೂಡ ಈ ಜಾಗವನ್ನ ಪೂರ್ತಿಯಾಗಿನೇ ಸ್ಕ್ಯಾನ್ ಅನ್ನ ಮಾಡಿ ನೋಡ್ಬೇಕಾದ್ರೆ ಒಂದು ವಿಷಯ ಗೊತ್ತಾಗುತ್ತೆ. ಅಂದ್ರೆ ನಮ್ಮ ಹುಡುಗ ಯಾವ ಜಾಗದಲ್ಲಿ ನಿಂತು ಅವನ ಶಕ್ತಿಯನ್ನ ಬಳಸಿರ್ತಾ ಇದ್ದಾನೋ ಆ ಜಾಗದ ಟೆಂಪರೇಚರ್ ತುಂಬಾನೇ ಜಾಸ್ತಿ ಆಗಿ ಬದಲಾಗ್ಬಿಡುತ್ತೆ. ಸೊ ಈ ವಿಷಯ ಗೊತ್ತಾಗ್ಬೇಕಾದ್ರೆ ತುಂಬಾನೇ ಅಡ್ವಾನ್ಸ್ ಆಗಿರುವ ಒಂದು ಡ್ರೋನ್ ಅನ್ನ ರೆಡಿ ಮಾಡೋದಿಕ್ಕಾಗಿ ಆರ್ಡರ್ ಕೊಡ್ತಾನೆ. ಯಾಕಂದ್ರೆ ಮುಂದೆ ಏನಾದ್ರೂ ನಮ್ಮ ಹುಡುಗ ಅವನ ಶಕ್ತಿಗಳನ್ನ ಬಳಸಿದ್ರೆ ಖಂಡಿತ ಆ ಜಾಗದ ಟೆಂಪರೇಚರ್ ತನಗೆ ತಾನೇ ಜಾಸ್ತಿ ಆಗುತ್ತೆ ಅಲ್ವಾ. ಸೊ ಆ ಜಾಗದ ಮ್ಯಾಪಿಂಗ್ ಅನ್ನ ಮಾಡಿ ನೋಡಿದ್ರೆ ಆ ಲೊಕೇಶನ್ ಗೊತ್ತಾಗ್ಬಿಡುತ್ತೆ ಅಂತ ತಿಳ್ಕೊಂಡು ಒಂದು ಅಡ್ವಾನ್ಸ್ ಆದ ಡ್ರೋನ್ ಅನ್ನ ರೆಡಿಯನ್ನ ಮಾಡಿಸ್ಕೊಳ್ತಾನೆ. ಅಂಡ್ ಇನ್ನೊಂದ್ ಕಡೆಯಲ್ಲಿ ನಮ್ಮ ಟೀಮ್ ಅವರನ್ನ ತೋರಿಸ್ಬೇಕಾದ್ರೆ ಇವರ ಜರ್ನಿಯನ್ನ ಶುರು ಮಾಡೋದಿಕ್ಕೆ ರೆಡಿ ಆಗ್ತಾ ಇದ್ದಾರೆ. ಅಂಡ್ ಅದು ಅಲ್ಲದೆ ಮತ್ತೆ ಟ್ರಾವೆಲ್ ಅನ್ನ ಮಾಡ್ಬೇಕು ಅಂದ್ರೆ ಹೊಸ ಗಾಡಿ ಬೇಕು ಅಲ್ವಾ.
ಸೊ ಅದಕ್ಕಾಗಿ ತೊಕಿದ ಹಾಗೆ ನಮ್ಮ ಲೂಕಸ್ ಬೇರೆ ಗಾಡಿಯನ್ನ ತರೋದಿಕ್ಕಾಗಿನೇ ಬರ್ತಾನೆ. ಇನ್ನು ನಮ್ಮ ಹುಡುಗನನ್ನ ನೋಡೋದಾದ್ರೆ ಇನ್ನವೇ ಮಲ್ಗಿ ಅವನು ನಿದ್ರೆಯನ್ನ ಮಾಡ್ತಿರ್ತಾನೆ. ನಂತರ ಫೈನಲ್ ಆಗಿ ಕತ್ತಲೆ ಆಗ್ಬೇಕಾದ್ರೆ ಎಲ್ಲವನ್ನುವೆ ಪ್ರಿಪರೇಷನ್ ಅನ್ನುವೆ ಮಾಡ್ಕೊಂಡು ಆದಷ್ಟು ಬೇಗ ನಮ್ಮ ಹುಡುಗನನ್ನ ಆ ಜಾಗಕ್ಕೆ ತಲುಪಿಸ್ಬೇಕು ಅನ್ನೋದಾಗಿನೇ ಹೊರಟು ಬರ್ತಾರೆ. ಆ ರೀತಿ ಬರ್ತಾ ಇರ್ಬೇಕಾದ್ರೆ ನಮ್ಮ ಸಾರಾ ಆಲ್ಟನ್ ಅವರ ಹತ್ರ ಒಂದು ಕ್ವಶನ್ ಅನ್ನ ಕೇಳ್ತಾಳೆ. ಆ ಗ್ಯಾಸ್ ಸ್ಟೇಷನ್ ಅಲ್ಲಿ ಆಕಾಶದಿಂದ ಸ್ಯಾಟಲೈಟ್ ಗಳ ಪಾರ್ಟ್ಗಳು ಬಂದು ಬೀಳ್ತಿತ್ತು ಅಲ್ವಾ, ಸೊ ಅದನ್ನ ನಿನ್ನ ಶಕ್ತಿಯಿಂದ ಏನಾದ್ರೂ ಮಾಡಿದ್ಯಾ ಅಂತ ಕೇಳ್ಬೇಕಾದ್ರೆ ನಮ್ಮ ಹುಡ್ಗ ಕೂಡ ಹೌದು ಅನ್ನೋದಾಗಿನೇ ಹೇಳ್ಕೊತಾನೆ. ಯಾಕಂದ್ರೆ ಆ ಸ್ಯಾಟಲೈಟ್ ಗಳನ್ನ ಬಳಸ್ಕೊಂಡು ನಮ್ಮನ್ನ ಹುಡ್ಕೋದಿಕ್ಕಾಗಿ ಟ್ರೈ ಅನ್ನ ಮಾಡ್ತಿದ್ರು. ಸೊ ಅದೇ ಕಾರಣಕ್ಕೆ ಅದನ್ನ ಡೆಮೊಲಿಷನ್ ಮಾಡ್ಬಿಡಿ ಅನ್ನೋದಾಗಿ ನಮ್ಮ ಹುಡುಗನುವೆ ಹೇಳ್ಕೊತಾನೆ. ಸೊ ಇದನ್ನ ಕೇಳ್ಬೇಕಾದ್ರೆ 3 ಜನರುವೆ ಕೂಡ ಒಂದು ಕ್ಷಣಕ್ಕೇನೆ ಶಾಕ್. ನಂತರ ಸರಿ ಹೋಗಿ ಅಂತ 3 ಜನರುವೆ ಇದೇ ರೀತಿಯಾಗಿ ಟ್ರಾವೆಲ್ ಅನ್ನ ಮಾಡಿ ಬರ್ತಿರ್ಬೇಕಾದ್ರೆ ಸಡನ್ ಆಗಿ ಏನಾಗುತ್ತೆ ಏನೋ ನಮ್ಮ ಹುಡುಗನಿಗೆ ಉಸಿರಾಡೋದಿಕ್ಕೆ ಕೂಡ ತುಂಬಾನೇ ಕಷ್ಟವೆಲ್ಲ ಆಗ್ತಿರುತ್ತೆ. ಅಂಡ್ ಅದು ಅಲ್ಲದೆ ಅವನ ಬೆರಳುಗಳನ್ನ ಗಾಳಿಯಲ್ಲಿ ಆಡಿಸಿ ಯಾವ್ದೋ ಒಂದು ಕೋಡ್ ವರ್ಡ್ ಗಳನ್ನ ಬರೀತಿರ್ತಾನೆ. ಇದನ್ನ ನೋಡುವಂತಹ ನಮ್ಮ ರಾಯಿ ಕಾರನ್ನ ಸೈಡಿಗಾಗಿನೇ ನಿಲ್ಲಿಸ್ಬೇಕಾದ್ರೆ ನಮ್ಮ ಹುಡುಗನ ಕಣ್ಣಿಂದ ವಿಚಿತ್ರವಾದ ಬೆಳಕೆಲ್ಲ ಹೊರಗಡೆ ಬರ್ತಿರುತ್ತೆ. ಅಂಡ್ ಆ ಬೆಳಕು ಎಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗಿರುತ್ತೆ ಅಂದ್ರೆ ನಮ್ಮ ಟೀಮ್ ನವರು ಸ್ವಲ್ಪ ಸಮಯದವರೆಗೆ ಬ್ಲೈಂಡ್ ಆಗ್ಬಿಡ್ತಾರೆ. ಆ ಮಟ್ಟಿಗೆ ಅವನ ಪವರು ಸಖತ್ತಾಗಿರುತ್ತೆ. ಸೊ ಅದನ್ನ ತಡೆಯೋದಿಕ್ಕೆ ಆಗದೆ ನಮ್ಮ ಹುಡುಗ ಕೂಡ ಹೊರಗಡೆಗಾಗಿನೇ ಬಂದು ಬಿದ್ದೋಗ್ಬಿಡ್ತಾನೆ. ಇದನ್ನ ನೋಡುವ ನಮ್ಮ ಸಾರಾ ಅವನನ್ನ ಸಮಾಧಾನ ಮಾಡೋದಿಕ್ಕಾಗಿನೇ ಬರ್ತಾಳೆ. ಇನ್ನು ನಮ್ಮ ಲೂಕಸ್ ಅನ್ನ ನೋಡೋದಾದ್ರೆ ನಾವು ಆದಷ್ಟು ಬೇಗ ಇವನನ್ನ ಹಾಸ್ಪಿಟಲ್ಗೆನೆ ಕರ್ಕೊಂಡ್ ಹೋಗ್ಬೇಕು, ಇಲ್ಲಾಂದ್ರೆ ಇವನಿಗೆ ಪ್ರಾಬ್ಲಮ್ ಆಗಬಹುದು ಅನ್ನೋದಾಗಿನೇ ಹೇಳ್ಕೊತಿರ್ತಾನೆ. ಬಟ್ ಆದ್ರೆ ಇದನ್ನ ಕೇಳುವ ನಮ್ಮ ರಾಯಿ ಒಂದ್ ವೇಳೆ ನಾವು ಹಾಸ್ಪಿಟಲ್ಗೆ ಹೋದ್ರೆ ಪೊಲೀಸ್ನವರು ನಮ್ಮನ್ನ ಹಿಡ್ಕೊಂಡ್ ಬಿಡ್ತಾರೆ, ಅದು ಇನ್ನವೇ ಡೇಂಜರ್, ನಾವು ಹೋಗೋ ಆಗಿಲ್ಲ ಅನ್ನೋದಾಗಿನೇ ಹೇಳ್ಕೊತಾನೆ. ಅಂಡ್ ಇದೇ ಟೈಮ್ ನಲ್ಲಿ ನಮ್ಮ ಹುಡ್ಗ ಕೂಡ ಮೇಲಕ್ಕಾಗಿನೇ ಎದ್ದು ನಿಂತು ನಾವು ಆದಷ್ಟು ಬೇಗ ಈ ಜಾಗವನ್ನ ಬಿಟ್ಟು ಹೋಗ್ಲೇಬೇಕು, ಯಾಕಂದ್ರೆ ಅವರು ಬರ್ತಾ ಇದ್ದಾರೆ, ಸಮಯ ಕೂಡ ಆಗ್ತಾ ಇದೆ ಅನ್ನೋದಾಗಿನೇ ಹೇಳ್ಕೊತಾನೆ. ನಮ್ಮ ಸಾರಾ ಯಾರು ಬರ್ತಾ ಇದ್ದಾರೆ ಮಗ, ಎಲ್ಲಿಂದ ಬರ್ತಾ ಇದ್ದಾರೆ ಅಂತ ಕೇಳ್ಬೇಕಾದ್ರೆ ನಮ್ಮ ಹುಡ್ಗ ಆಕಾಶದ ಕಡೆಗೆ ಕೈಯನ್ನ ಮಾಡಿ ತೋರಿಸ್ಬೇಕಾದ್ರೆ ಮೋಡಗಳ ನಡುವೆ ಒಂದು ವಿಚಿತ್ರವಾದ ಬೆಳಕೇನೆ ಕಾಣಿಸ್ತಿರುತ್ತೆ. ಇದನ್ನ ಕೇಳುವಂತಹ ನಮ್ಮ ರಾಯಿ ಸರಿ ಓಕೆ ಅಂತ ಒಂದು ಪ್ಲಾನ್ ಅನ್ನ ಮಾಡಿ ಸಾರಾ ಮತ್ತೆ ಲೂಕಸ್ ಅನ್ನ ಹತ್ರದಲ್ಲೇ ಇರುವ ಒಂದು ಹೋಟೆಲ್ ಅನ್ನ ಹುಡುಕಿ ನೀವು ಸ್ಟೇ ಆಗಿ, ನಾನು ನನ್ನ ಮಗನನ್ನ ಅವನು ತಲುಪಬೇಕಾದ ಜಾಗಕ್ಕೆ ತಲುಪಿಸ್ತೀನಿ ಅನ್ನೋದಾಗಿನೇ ಹೇಳಿ ಸಾರಾ ಮತ್ತೆ ಲೂಕಸ್ ಅನ್ನ ಜಾಗದಿಂದ ಕಳಿಸ್ತಾನೆ. ನಂತರ ನಮ್ಮ ಚಿಕ್ಕ ಹುಡುಗನನ್ನ ಎತ್ಕೊಂಡು ಸೀದಾ ಕಾಡಿನ ಒಳಗಡೆಗಾಗಿನೇ ನುಗ್ಗಿ ಬರ್ತಾನೆ. ಅಂಡ್ ಅದೇ ರೀತಿ ಟ್ರಾವೆಲ್ ಅನ್ನ ಮಾಡ್ಕೊಂಡು ಬರ್ಬೇಕಾದ್ರೆ ಮಧ್ಯರಾತ್ರಿ ಆಗಿರೋದ್ರಿಂದ ಒಂದು ದಟ್ಟವಾದ ಗುಹೆಯನ್ನ ನೋಡಿ ಆ ಗುಹೆ ಒಳಗಡೆ ಸ್ಟೇ ಆಗೋದಿಕ್ಕಾಗಿನೇ ಡಿಸೈಡ್ ಮಾಡ್ಕೋತಾರೆ. ಸೊ ಅದೇ ರೀತಿಯಾಗಿ ಒಳಗಡೆ ಬಂದು ಮಲ್ಗಿರ್ಬೇಕಾದ್ರೆ ನಮ್ಮ ಚಿಕ್ಕ ಹುಡುಗ ಅಪ್ಪ ನಾವು ಬೆಳಗ್ಗೆವರೆಗೂ ಕೂಡ ಇದೇ ಗುಹೆಯಲ್ಲಿ ಟೈಮ್ ಅನ್ನ ಸ್ಪೆಂಡ್ ಮಾಡ್ಬೇಕು, ಅದು ಅಲ್ಲದೆ ಬೆಳಗ್ಗೆ ಆಗಿದ ಕೂಡಲೇ ನಾನು ಸೂರ್ಯನನ್ನ ನೋಡ್ಬೇಕು ಅನ್ನೋದಾಗಿನೇ ಹೇಳ್ಕೊತಾನೆ. ಯಾಕಂದ್ರೆ ಇಲ್ಲಿವರೆಗೂ ನಮ್ಮ ಹುಡುಗ ಸೂರ್ಯನನ್ನ ಡೈರೆಕ್ಟ್ ಆಗಿ ನೋಡಿರ್ತಾನೆ ಇಲ್ಲ. ಸೊ ಮೊದಲನೇ ಬಾರಿ ನಾನು ನೋಡ್ಬೇಕು ಅಂತ ಕೇಳ್ಕೋಬೇಕಾದ್ರೆ ನಮ್ಮ ರಾಯಿ ಆ ರೀತಿ ಆಗೋದಿಕ್ಕೆ ನಾನು ಬಿಡೋದಿಲ್ಲ, ಯಾಕಂದ್ರೆ ಸೂರ್ಯನ ಕಿರಣಗಳು ನಿನ್ನ ಪ್ರಾಣವನ್ನುವೆ ತೆಗಿಬಹುದು ಅನ್ನೋದಾಗಿ ಹೇಳ್ಕೊತಾನೆ. ಆದ್ರೆ ನಮ್ಮ ಹುಡುಗ ನಾನು ಸೂರ್ಯನನ್ನ ನೋಡ್ಲೇಬೇಕು ಅಂತ ಆಟವನ್ನ ಮಾಡ್ತಾನೆ. ಅಂಡ್ ಅದೇ ರೀತಿಯಾಗಿನ ಮಾರ್ನಿಂಗ್ ಕೂಡ ಆಗ್ಬೇಕಾದ್ರೆ ಅಪ್ಪ ನನ್ನನ್ನ ಹೊರಗಡೆ ಕರ್ಕೊಂಡು ಹೋಗುವಂತ ಹೇಳ್ಬೇಕಾದ್ರೆ ಬೇರೆ ದಾರಿ ಇಲ್ದೆ ನಮ್ಮ ರಾಯ್ ಕೂಡ ಚಿಕ್ಕ ಹುಡುಗನನ್ನ ಎತ್ಕೊಂಡು ಸೂರ್ಯನ ಮುಂದೆನೆ ಬರ್ತಾನೆ. ಅಂಡ್ ಅದೇ ರೀತಿ ಸೂರ್ಯನ ಬೆಳಕು ನಮ್ಮ ಹುಡುಗನ ಮೇಲೆ ಬೀಳ್ತಿರ್ಬೇಕಾದ್ರೆ ಮೊದ್ಲು ಒಂದು ಹೊಳಪು ಬರುತ್ತೆ. ಅಂಡ್ ನೋಡ್ತಿದಾಗೆ ನಮ್ಮ ಹುಡುಗನ ಕಣ್ಣು ಎಷ್ಟರ ಮಟ್ಟಿಗೆ ನೋವಾಗುತ್ತೆ ಅಂದ್ರೆ ಅವನು ತಡ್ಕೊಳ್ಳೋದಿಕ್ಕೆ ಆಗ್ತಿರೋದಿಲ್ಲ, ಆ ಮಟ್ಟಿಗೆ ಅವನು ಜೋರಾಗಿ ಕಿರುಚಾಡ್ತಿರ್ತಾನೆ. ಬಟ್ ಆದ್ರೆ ಇವನು ಕಾಮಿಕ್ ನಲ್ಲಿ ಓದಿದ್ದ ಅಲ್ವಾ, ಸೂರ್ಯನ ಬೆಳಕಿನಿಂದ ಸೂಪರ್ ಹೀರೋಗಳಿಗೆ ಪವರ್ ಸಿಗುತ್ತೆ ಅಂತ. ಸೊ ಅದೇ ರೀತಿಯಾಗಿ ಸೂರ್ಯನ ಬೆಳಕು ನಮ್ಮ ಹೀರೋಗೆ ಕೂಡ ಒಂದು ಶಕ್ತಿಯಾಗಿ ಬದಲಾಗುತ್ತೆ. ನಂತರ ನಮ್ಮ ಹುಡುಗನ ಒಳಗಡೆ ಇರುವ ಶಕ್ತಿ ಹೊರಗಡೆಗೆ ಬರೋದಿಕ್ಕೂ ಶುರುವಾಗ್ಬಿಡುತ್ತೆ. ಅಂಡ್ ಆ ಶಕ್ತಿ ಹೊರಗಡೆ ಬಂದು ಒಂದು ದೊಡ್ಡ ಗಾತ್ರದಲ್ಲೇ ಸೇಫ್ಟಿ ಶೀಲ್ಡ್ ಅನ್ನ ಕ್ರಿಯೇಟ್ ಮಾಡಿ ಮಡಗುತ್ತೆ. ಅಂಡ್ ಇನ್ನೊಂದ್ ಕಡೆಯಲ್ಲಿ ನಮ್ಮ ಲೂಕಸ್ ಮತ್ತೆ ಸಾರಾ ಅವರನ್ನ ತೋರಿಸ್ಬೇಕಾದ್ರೆ ಒಂದು ಹೋಟೆಲ್ ಅನ್ನ ಹುಡುಕಿ ರೆಂಟಿಗಾಗಿನೇ ಬಂದು ಅಲ್ಲಿ ಸ್ಟೇ ಆಗಿರ್ತಾರೆ. ಅದು ಅಲ್ಲದೆ ನಮ್ಮ ಹುಡುಗನಿಗೆ ಸೂರ್ಯನ ಬೆಳಕನ್ನ ಕಂಡ್ರೆ ಆಗೋದಿಲ್ಲ ಅಲ್ವಾ, ಸೊ ಅದಕ್ಕಾಗಿ ತಗಿದ ಹಾಗೆ ರಟ್ಟುಗಳನ್ನಾಗಿರ್ಬಹುದು, ಸ್ಕ್ರೀನ್ ಅನ್ನಾಗಿರ್ಬಹುದು ಎಲ್ಲವನ್ನ ಕಬರನ್ನ ಮಾಡಿ ಸೂರ್ಯನ ಬೆಳಕು ಒಳಗಡೆ ಬರ್ದಿರುವ ಹಾಗೆ ರೆಡಿಯನ್ನ ಮಾಡ್ಕೊಂಡು ಆದಷ್ಟು ಬೇಗ ನಮ್ಮ ರಾಯಿ ಮತ್ತೆ ಮಗ ಇಬ್ಬರುವೆ ಸೇಫ್ ಆಗಿನೇ ಬರ್ಲಿ ಅಂತ ಕಾಯ್ತಿರ್ತಾರೆ. ಅಂಡ್ ಅದೇ ರೀತಿ ಯಾರೋ ಡೋರ್ ಅನ್ನ ನಾಕ್ ಅನ್ನ ಮಾಡಿದ್ರು ಅಂತ ಬಂದು ತೆಗಿಬೇಕಾದ್ರೆ ನಮ್ಮ ರಾಯ್ ಮತ್ತೆ ಚಿಕ್ಕ ಹುಡುಗ ಇಬ್ಬರುವೆ ಕೂಡ ಸೇಫ್ ಆಗಿನೇ ಬಂದಿದ್ದಾರೆ. ಅಂಡ್ ನಮ್ಮ ಹುಡುಗ ಯಾವಾಗ್ಲೂ ಸೇಫ್ಟಿ ಗಾಗಲ್ಸ್ ಅನ್ನ ಹಾಕೊಂಡಿರ್ತಾನೆ ಅಲ್ವಾ, ಸೊ ಇವಾಗ ತೆಗ್ದಿರೋದನ್ನ ನೋಡುವ ನಮ್ಮ ಸಾರಾ ತುಂಬಾನೇ ಹ್ಯಾಪಿ ಆಗ್ಬಿಡ್ತಾಳೆ. ಅಂಡ್ ಇವಾಗ ನಮ್ಮ ಹುಡುಗ ಕೂಡ ನನ್ಗೆ ಸೂರ್ಯನ ಬೆಳಕಿನಿಂದ ನನ್ಗೆ ಬರ್ಬೇಕಾಗಿದ್ದಂತಹ ಎಲ್ಲಾ ಶಕ್ತಿಗಳಿವೆ ಬಂದಿದೆ ಅನ್ನೋದಾಗಿ ಅರ್ಥವನ್ನ ಮಾಡಿಸ್ತಾನೆ. ಅಂಡ್ ಅದು ಅಲ್ಲದೆ ಇನ್ನೊಂದು ಶಾಕಿಂಗ್ ಆದ ವಿಷಯವನ್ನ ನಮ್ಮ ಚಿಕ್ಕ ಹುಡುಗ ಹೇಳ್ಕೊತಾನೆ. ಅಂದ್ರೆ ಇವಾಗ ನಾನು ಯಾರು ಅನ್ನೋದಾಗಿ ಪೂರ್ತಿ ನನ್ಗೆ ಗೊತ್ತಾಗ್ಬಿಟ್ಟಿದೆ. ಅಂದ್ರೆ ನಮ್ಮ ಜಗತ್ತಿನ ರೀತಿಯಾಗಿನೇ ಪ್ಯಾರಲಲ್ ಆಗಿ ಮತ್ತೊಂದು ಜಗತ್ತಿದೆ. ಅಂಡ್ ಆ ಜಗತ್ತಿನಲ್ಲಿ ಬೆಳಕಿನಿಂದ ಸೃಷ್ಟಿಯಾಗಿರುವ ಜೀವಿಗಳು ವಾಸವನ್ನ ಮಾಡ್ತಾ ಇದ್ದಾವೆ. ಅಂಡ್ ನಾನು ಕೂಡ ಅದೇ ಜಗತ್ತಿಗೆ ಸೇರ್ದವನು ಅನ್ನೋದಾಗಿನೇ ಹೇಳ್ಕೊತಾನೆ.
ಈ ವಿಷಯ ನನ್ಗೆ ಹೇಗೆ ಗೊತ್ತಾಯ್ತು ಅಂದ್ರೆ ಇವಾಗ ಸೂರ್ಯನ ಬೆಳಕು ನನ್ನ ಒಳಗಡೆಗೆ ಬಂದು ಸೇರ್ಕೋಬೇಕಾದ್ರೆ ನನ್ನ ಶಕ್ತಿಯಿಂದ ಒಂದು ಫೋರ್ಸ್ ಫೀಲ್ಡ್ ಕ್ರಿಯೇಟ್ ಆಗಿದೆ ಅಲ್ವಾ, ಆ ಶೀಲ್ಡ್ ಬೇರೆ ಏನಿದೆ ಅಲ್ಲ ಪ್ಯಾರಲಲ್ ಯೂನಿವರ್ಸ್ ಗೆ ಹೋಗೋದಿಕ್ಕೆ ಇರುವ ಪೋರ್ಟಲ್. ಅಂಡ್ ಆ ಶೀಲ್ಡ್ ನ ಒಳಗಡೆ ಇರ್ಬೇಕಾದ್ರೆ ಮತ್ತೊಂದು ಜಗತ್ತಿನಲ್ಲಿರುವ ಜೀವಿಗಳನ್ನ ನಾನು ನೋಡಿದೀನಿ. 6ನೇ ತಾರೀಕಿಗೆ ಆ ಶೀಲ್ಡ್ ನ ಒಳಗಡೆಗಾಗಿನೇ ಹೋಗಿ ಸರಿಯಾದ ಕೋರ್ಡಿನೇಟ್ ಗಳನ್ನ ಬಳಸಿದ್ರೆ ಆ ಪೋರ್ಟಲ್ ಅನ್ನ ನಾನು ಓಪನ್ ಮಾಡಬಹುದು ಅನ್ನೋದಾಗಿ ಹೇಳ್ಕೊತಾನೆ. ಅಂಡ್ ಈ ಮಾತನ್ನ ಕೇಳುವ ನಮ್ಮ ಲೂಕಸ್ ಸರಿ ಓಕೆ, ನನ್ನ ಪ್ರಾಣ ಹೋದ್ರೆ ಕೂಡ ನಿನ್ನ ಮಿಷನ್ ಅನ್ನ ಕಂಪ್ಲೀಟ್ ಅನ್ನ ಮಾಡಿಸ್ತೀನಿ ಅನ್ನೋದಾಗಿನೇ ಹೇಳ್ಕೊತಾನೆ. ಬಟ್ ಆದ್ರೆ ನಮ್ಮ ಸಾರಾ ಅವಳಿಗೆ ಮತ್ತೆ ಟೆನ್ಷನ್ ಆಗೋದಿಕ್ಕೆ ಶುರುವಾಗುತ್ತೆ. ಯಾಕಂದ್ರೆ ಹಲವಾರು ವರ್ಷಗಳಿಂದ ಮಗನನ್ನ ಬಿಟ್ಟು ದೂರದಲ್ಲಿ ಬದುಕಿ ಬರ್ತಾ ಇದ್ಲು. ಸೊ ಇವಾಗ ಮತ್ತೆ ಮಗನನ್ನ ಕಳ್ಕೋಬೇಕು ಅನ್ನುವ ನೋವಿಗೆನೆ ಬುಳ್ಗಾಗಿದ್ದಾಳೆ. ಬಟ್ ಆದ್ರೂ ಕೂಡ ಇವಾಗ ಬೇರೆ ದಾರಿ ಇಲ್ಲ ಅಲ್ವಾ, ನಾವು ಆದಷ್ಟು ಬೇಗ ನಮ್ಮ ಮಗನನ್ನ ಸರಿಯಾದ ಜಾಗಕ್ಕೆನೆ ತಲುಪಿಸ್ಬೇಕು ಅಂತ ಡಿಸೈಡ್ ಅನ್ನ ಮಾಡಿ ಇವರು ಹೊರಡೋದಿಕ್ಕಾಗಿ ಬೇಕಾಗುವ ಎಲ್ಲ ಪ್ರಿಪರೇಷನ್ ಗಳನ್ನ ಮಾಡ್ಕೋತಾರೆ. ನಂತರ 3 ಜನರಿಗೆ ಕೂಡ ಮಗುವನ್ನ ಕರ್ಕೊಂಡು ಹೊರಗಡೆಗಾಗಿ ಬರ್ತಿರ್ಬೇಕಾದ್ರೆ ಯಾರೋ ನಮ್ಮ ಲೂಕಸ್ ಅವನ ಮೇಲೆ ಫೈರ್ ಅನ್ನ ಮಾಡ್ಬಿಡ್ತಾರೆ. ಅಂಡ್ ಅದು ಬೇರೆ ಯಾರಿವೆ ಅಲ್ಲ, ಡೋಗಿ ಮತ್ತೆ ಲೇವಿ ಅನ್ನುವ ಇಬ್ಬರು ಏಜೆಂಟ್ ಗಳು ಬರ್ತಿದ್ರು ಅಲ್ವಾ, ಅವ್ರೇನೆ ಫೈನಲ್ ಆಗಿ ಇಲ್ಲಿಗೆ ಬಂದು ತಲುಪಿರೋದು. ಅಂಡ್ ಇವಾಗ ಆ ಹುಡುಗನನ್ನ ನಮ್ಮ ಕಸ್ಟಡಿಗೆನೆ ಕೊಟ್ಬಿಡಿ ಅನ್ನೋದಾಗಿನೇ ಕೇಳ್ಬೇಕಾದ್ರೆ ಅದನ್ನ ಕೇಳುವ ನಮ್ಮ ರಾಯಿ ಗನ್ನನ್ನ ತಗೊಂಡು ಫೈಟ್ ಮಾಡೋದಿಕ್ಕಾಗಿನೇ ನೋಡ್ತಾನೆ. ಅಂಡ್ ಇವಾಗ 2 ಟೀಮ್ಗಳ ನಡುವೆ ಒಂದು ಮಾಸ್ ಆಗಿರುವ ಫೈಟ್ ಏನೇ ಶುರುವಾಗುತ್ತೆ. ಬಟ್ ಆದ್ರೆ ಆ ವಿಲನ್ ಗಳ ಕಡೆಯವರು ತುಂಬಾನೇ ಪವರ್ಫುಲ್ ಅನ್ಸುತ್ತೆ. ನಮ್ಮ ರಾಯ್ ಮತ್ತೆ ಲೂಕಸ್ ಇಬ್ಬರಿಗೆ ಹೊಡೆದು ನೆಲಕ್ಕಾಗಿನೇ ಕಟ್ಟಕ್ಕೆ ಮಡುತ್ತಾರೆ. ನಂತರ ಅವರು ಹುಡುಗನನ್ನ ಹುಡಿಕೊಂಡು ಒಳಗಡೆ ಬರ್ಬೇಕಾದ್ರೆ ನಮ್ಮ ಸಾರಾ ಮಗುವನ್ನ ಕರ್ಕೊಂಡು ಬಾತ್ರೂಮ್ ನಲ್ಲಿ ಬಂದು ಬಚ್ಚಿಟ್ಕೊಂಡಿರ್ತಾಳೆ. ನೆಕ್ಸ್ಟ್ ಆ ಏಜೆಂಟ್ ಗಳು ನಮ್ಮ ಸಾರಾ ಅವಳ ಕೈಗಳನ್ನ ಬಾತ್ರೂಮ್ ನಲ್ಲೇನೆ ಕಟ್ಟಾಕಿ ನಮ್ಮ ಹುಡುಗನನ್ನ ಎತ್ಕೊಳ್ಳೋದಿಕ್ಕಾಗಿನೇ ನೋಡ್ತಾರೆ. ಬಟ್ ಆದ್ರೆ ಅವನ ಕಣ್ಣಿನಿಂದ ವಿಚಿತ್ರವಾದ ಶಕ್ತಿಯನ್ನ ಬಿಟ್ಟು ನಾಶ ಮಾಡೋದಿಕ್ಕಾಗಿ ನೋಡ್ತಾನೆ. ಆದ್ರಿಂದ ಬೆಡ್ ಮೇಲೆ ಬಿದ್ದಿರುವ ಒಂದು ಬಟ್ಟೆಯನ್ನ ತಂದು ಇವನ ಕಣ್ಣಿಗೆನೆ ಕಟ್ಟಿ ಮಡಗಿ ಸೀದಾ ನಮ್ಮ ಹುಡುಗನನ್ನ ಎತ್ಕೊಂಡು ಆ ಜಾಗದಿಂದಾನೆ ಹೊರಟೋಗ್ಬಿಡ್ತಾರೆ. ನಂತರ ನಮ್ಮ ಸಾರಾ ಕೂಡ ತುಂಬಾನೇ ಕಷ್ಟವನ್ನ ಪಟ್ಟು ಅವಳ ಕೈಗಳನ್ನ ಬಿಡಿಸ್ಕೊತಾಳೆ. ಅಂಡ್ ಸೀದಾ ರಾಯ್ ಅವನ ಹತ್ರಕ್ಕೆ ಬಂದು ಅವನ ಕೈಗಳನ್ನೇ ರಿಲೀಸ್ ಅನ್ನ ಮಾಡಿ ನಮ್ಮ ಲೂಕಸ್ ಅವನ ಹತ್ರಕ್ಕೆ ಬಂದು ನೋಡ್ಬೇಕಾದ್ರೆ ಸದ್ಯ ಇವರಿಗೆ ಕೂಡ ಏನವೇ ಆಗಿರೋದಿಲ್ಲ. ಸೊ 3 ಜನರೇ ನಮ್ಮ ಹುಡುಗನನ್ನ ಕಾಪಾಡ್ಕೊಳ್ಬೇಕು ಅಂತ ಕಾರನ್ನ ಹತ್ತಿ ಆ ಏಜೆಂಟ್ ಗಳನ್ನ ಫಾಲೋವನ್ನ ಮಾಡೋದಿಕ್ಕೆ ಶುರುವನ್ನ ಮಾಡ್ಕೋತಾರೆ. ಸೊ ಅದೇ ರೀತಿ ನಮ್ಮ ರಾಯ್ ಕೂಡ ಫುಲ್ ಸ್ಪೀಡ್ ನಲ್ಲೇ ಬರ್ತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ಮಿಲಿಟರಿ ಅವರು ಚೆಕ್ ಪಾಯಿಂಟ್ ಅನ್ನ ಹಾಕಿ ಎಲ್ಲಾ ಗಾಡಿಗಳನ್ನ ಸರ್ಚ್ ಅನ್ನ ಮಾಡ್ತಿದ್ದಾರೆ. ಸೊ ಇವಾಗ ಬೇರೆ ದಾರಿ ಇಲ್ದೆ ನಮ್ಮ ರಾಯ್ ಕೂಡ ಒಂದು ಜಾಗದಲ್ಲಿ ಬಂದು ನಿಲ್ಲಿಸ್ತಾನೆ. ಅಂಡ್ ಅದೇ ರೀತಿಯ ಚೆಕ್ ಪಾಯಿಂಟ್ ಅನ್ನ ಕ್ರಾಸ್ ಅನ್ನ ಮಾಡ್ಕೊಂಡು ಇವರು ಬರ್ತಿರ್ಬೇಕಾದ್ರೆ ಅದೇ ನಮ್ಮ ಹುಡುಗನನ್ನ ಏಜೆಂಟ್ ಗಳು ಒಂದು ಕಾರಿನಲ್ಲಿ ಕೂರ್ಸ್ಕೊಂಡು ಬಂದಿದ್ರು ಅಲ್ವಾ, ಆ ಕಾರ್ ಕೂಡ ಇದೇ ಜಾಗದಲ್ಲಿ ನಿಂತಿರುತ್ತೆ. ಬಟ್ ಆದ್ರೆ ನಮ್ಮ ಹುಡುಗ ಆಗ್ಲಿ ಆ ಏಜೆಂಟ್ ಗಳಾಗ್ಲಿ ಆ ಕಾರಿನಲ್ಲಿ ಕಾಣಿಸ್ತಿರೋದಿಲ್ಲ. ಅಂಡ್ ರಕ್ತ ಕಚ್ಕೊಂಡಿರುವ ಕಾರುಗಳಿವೆ ಕೂಡ ಕಾರಿನಲ್ಲಿ ಬಿದ್ದಿರುತ್ತೆ. ಸೊ ಇದನ್ನ ನೋಡ್ಬೇಕಾದ್ರೆ ನಮ್ಮ ಟೀಮಿನವರ ಪರಿಸ್ಥಿತಿ ಯಾವ ರೀತಿ ಇರ್ಬೇಡ, ನಮ್ಮ ಮಗನ ಜೊತೆ ಯಾವ್ದೋ ಕೆಲಸವನ್ನ ಮಾಡಿದ್ದಾರೆ ಅನ್ನೋದಾಗಿ ತುಂಬಾನೇ ಬೇಜಾರನ್ನ ಮಾಡ್ಕೋತಾರೆ. ನಂತರ ಏನನ್ನೇ ಮಾಡೋಕಾಗ್ದೆ ಆ ಚೆಕ್ ಪಾಯಿಂಟ್ ಅನ್ನ ಕ್ರಾಸ್ ಅನ್ನ ಮಾಡಿ ಮುಂದಕ್ಕಾಗಿನೇ ಬರ್ತಾರೆ. ಅಂಡ್ ಅದೇ ರೀತಿ ಟ್ರಾವೆಲ್ ಅನ್ನ ಮಾಡಿ ಒಂದು ಜಾಗದಲ್ಲಿ ಬಂದು ನಿಲ್ಲಿಸ್ಬೇಕಾದ್ರೆ ನಮ್ಮ ಸಾರಾ ಕೂಡ ರಾಯ್ ಅವನಿಗೆ ಡ್ಯಾಮೇಜ್ ಆಗಿರುವ ಗಾಯಗಳಿಗೆ ಔಷಧಿಯನ್ನ ಹಾಕ್ತಾಳೆ. ಅಂಡ್ ಇವಾಗ ನಮ್ಮ ರಾಯ್ ಏನನ್ನ ಹೇಳ್ತಾನೆ ಅಂದ್ರೆ ಖಂಡಿತ ಏಜೆಂಟ್ ಗಳು ನಮ್ಮ ಹುಡುಗನನ್ನ ಕರ್ಕೊಂಡು ಎಲ್ಲಿಗೋ ಹೋಗ್ಬಿಟ್ಟಿದ್ದಾರೆ. ಬಟ್ ಆದ್ರೆ ಎಲ್ಲಿಗೆ ಹೋಗಿದ್ದಾರೆ ಅಂತ ಹೇಗೆ ಕಂಡುಹಿಡಿಯೋದು, ಈ ರೀತಿ ಆಗುತ್ತೆ ಅಂತ ನಾನು ಯೋಚನೆ ಕೂಡ ಮಾಡಿರ್ಲೇ ಇಲ್ಲ. ನನ್ನ ಮಗನಿಗೆ ಇಂತ ಪರಿಸ್ಥಿತಿ ಬರೋದಿಕ್ಕೆ ನಾನೇ ಕಾರಣ ಅನ್ನೋದಾಗಿನೇ ಹೇಳ್ಕೊತಿರ್ತಾನೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನಮ್ಮ ಹುಡುಗ ಎಲ್ಲಿದ್ದಾನೆ ಅನ್ನೋದಾಗಿನೇ ತೋರಿಸ್ತಾರೆ. ಆಕ್ಚುಲ್ ಆಗಿ ಇವಾಗ ನಮ್ಮ ಹೀರೋ ಇರ್ತಾ ಇರೋದು ಆ ಏಜೆಂಟ್ ಗಳ ಹತ್ರವಾಗಲ್ಲ, ಬದಲಾಗಿ ಪೊಲೀಸ್ ಅವರ ಕೈಗೆ ಸಿಕ್ಕಿ ಅವರು ಟೇಕ್ ಓವರ್ ಅನ್ನ ಮಾಡಿದ್ದಾರೆ. ನಂತರ ಒಂದು ಸೀಕ್ರೆಟ್ ಆಗಿರುವ ಲ್ಯಾಬ್ ನ ಒಳಗಡೆಗೆ ಎನ್ಕ್ವೈರಿ ಮಾಡೋದಿಕ್ಕಾಗಿನೇ ಕರ್ಕೊಂಡು ಬಂದಿದ್ದಾರೆ. ಅಂಡ್ ಅದೇ ರೀತಿಯಾಗಿ ಇನ್ವೆಸ್ಟಿಗೇಷನ್ ಮಾಡೋದಿಕ್ಕೆ ಎಷ್ಟು ಆಫೀಸರ್ ಗಳು ಬಂದಿರ್ತಾರೆ. ಅಲ್ದೆ ನಮ್ಮ ಹುಡುಗನನ್ನೇ ಕೂಡ ಒಂಟಿಯಾಗಿನೇ ಒಂದು ರೂಮ್ ಒಳಗಡೆ ಕೂರ್ಸಿದ್ದಾರೆ. ಸರಿ ಓಕೆ ಅಂತ ಆಫೀಸರ್ ಗಳು ಎಲ್ಲಾ ಕ್ಯಾಮೆರಾಗಳನ್ನ ಆನ್ ಅನ್ನ ಮಾಡಿ ನಮ್ಮ ಹುಡುಗನ ಹತ್ರ ಕ್ವಶನ್ ಅನ್ನ ಕೇಳೋದಿಕ್ಕೆ ನೋಡ್ಬೇಕಾದ್ರೆ ನಮ್ಮ ಹುಡುಗ ಯಾವುದೇ ರೀತಿ ಆನ್ಸರ್ ಅನ್ನವೇ ಮಾಡ್ದೆ ನಾನು ಕೇವಲ ಪೌಲ್ ಅನ್ನುವ ಆಫೀಸರ್ ನ ಹತ್ರವಾಗಿ ಮಾತಾಡ್ತೀನಿ ಅನ್ನೋದಾಗಿನೇ ಹೇಳ್ಕೊತಾನೆ. ಅಷ್ಟೇ ಈ ಮಾತನ್ನ ಕೇಳುವ ಪೌಲನೇ ಒಂದು ಕ್ಷಣಗೆನೆ ಶಾಕ್. ಯಾಕಂದ್ರೆ ಈ ಹುಡುಗನಿಗೆ ನನ್ನ ಹೆಸರು ಆಗಿರಬಹುದು, ನನ್ನ ಬಗ್ಗೆ ಆಗಿರಬಹುದು, ಏನು ಗೊತ್ತು ಅನ್ನೋದಾಗಿ. ನಂತರ ಸರಿ ಓಕೆ ಅಂತ ಪೌಲು ಮಾನಿಟರ್ ನ ಮುಂದಕ್ಕಾಗಿನೇ ಬಂದು ಕುಳಿತುಕೋತಾನೆ. ಅದು ಅಲ್ಲದೆ ನಮ್ಮ ಎಲ್ಟಾನು ನಾನು ಕಂಫರ್ಟಬಲ್ ಆಗಿ ಮಾತಾಡ್ಬೇಕು ಅಂದ್ರೆ ಪೌಲನ್ನ ಬಿಟ್ಟು ಮಿಕ್ಕಿರುವ ಎಲ್ಲ ಆಫೀಸರ್ ಗಳಿವೆ ಹೊರಗಡೆ ಹೋಗಿ ಅನ್ನೋದಾಗಿ ಹೇಳ್ತಾನೆ. ಸೊ ಅದೇ ರೀತಿಯಾಗಿ ಎಲ್ಲ ಆಫೀಸರ್ ಗಳನ್ನುವೆ ಹೊರಗಡೆ ಕಳಿಸ್ತಾರೆ. ಅಂಡ್ ಇವಾಗ ನಮ್ಮ ಹುಡುಗ ಅವನ ಒಳಗಡೆ ಇರುವ ಪವರ್ ಅನ್ನ ಬಳಸಿ ಇಲ್ಲಿ ಇರ್ತಾ ಇರುವ ಎಲ್ಲಾ ಕ್ಯಾಮೆರಾಗಳನ್ನುವೆ ಹ್ಯಾಕ್ ಅನ್ನ ಮಾಡ್ಕೋತಾನೆ. ಅಂಡ್ ಈ ರೂಮ್ ನ ಒಳಗಡೆಗೆ ಯಾರುವೇ ಬರ್ಬಾರ್ದು ಅಂತ ಡೋರ್ ಅನ್ನವೇ ಕೂಡ ಲಾಕ್ ಅನ್ನ ಮಾಡ್ತಾನೆ. ಅದು ಅಲ್ಲದೆ ಕಂಪ್ಯೂಟರ್ ಕ್ಯಾಮೆರಾಗಳನ್ನ ಹ್ಯಾಕ್ ಅನ್ನ ಮಾಡ್ಕೊಂಡಿದ್ದಾನೆ ಅಲ್ವಾ. ಸೊ ಇವಾಗ ರೆಕಾರ್ಡಿಂಗ್ ನಲ್ಲಿ ಕೇವಲ ಚೇರ್ ನ ಮೇಲೆ ಕುಳಿತಿರುವ ಹಾಗೇನೆ ಫುಟೇಜ್ ಬರ್ತಿದೆ. ಬಟ್ ಆದ್ರೆ ನಮ್ಮ ಹುಡುಗ ಮೇಲಕ್ಕೆ ನಿಂತ್ಕೊಂಡು ಓಡಾಡ್ಕೊಂಡೆಲ್ಲ ಮಾತಾಡ್ತಿರ್ತಾನೆ. ಅಂಡ್ ಪೌಲನವೇ ಕೂಡ ನೀನು ಹೆದರ್ಕೊಳ್ದೆ ಸೀದಾ ಒಳಗಡೆ ಬಾ ಅಂತ ಕರಿಬೇಕಾದ್ರೆ ಪೌಲ್ ಕೂಡ ಸರಿ ಓಕೆ ಅನ್ನೋದಾಗಿನೇ ಹೇಳಿ ಒಳಗಡೆಗಾಗಿನೇ ಬರ್ತಾನೆ.
ಬಟ್ ಆದ್ರೆ ಈ ಪೌಲು ನಮ್ಗೇನಾದ್ರೂ ಮಾಡ್ಬಿಡ್ತಾನ ಏನ್ ಕತೆ ಅಂತ ತುಂಬಾನೇ ಭಯವನ್ನ ಪಡ್ಕೊಂಡಿರ್ತಾನೆ. ಸೊ ಅದೇ ಭಯದಿಂದ ಹತ್ರಕ್ಕಾಗಿನೇ ಬಂದು, ನೀನು ಎಲ್ಲಿಂದ ಬಂದಿದ್ಯಾ, ಇಷ್ಟೊಂದು ಶಕ್ತಿಗಳು ಬರೋದಿಕ್ಕೆ ಹೇಗೆ ಸಾಧ್ಯ, ನಮ್ಮ ಜಗತ್ತನ್ನ ನಾಶ ಮಾಡೋದಿಕ್ಕೆ ಬಂದಿದ್ಯಾ ಇಲ್ಲ ನಮ್ಮನ್ನ ಕಾಪಾಡೋದಿಕ್ಕೆ ಬಂದಿದ್ಯಾ ಅಂತ ಕೇಳ್ಬೇಕಾದ್ರೆ, ನಾನು ಯಾರನ್ನುವೇ ಕಾಪಾಡೋದಿಕ್ಕೆ ಬಂದಿಲ್ಲ, ಯಾರಿಗೂ ತೊಂದರೆ ಅನ್ನುವೇ ಕೂಡ ಕೊಡೋದಿಲ್ಲ. ಆಕ್ಚುಲ್ ಆಗಿ ನಾನು ಪ್ಯಾರಲಲ್ ಯೂನಿವರ್ಸ್ ನಿಂದ ಬಂದಿರೋನು. ಸೊ ನಾನಿವಾಗ ಮತ್ತೆ ನನ್ನ ಜಗತ್ತಿನ ಒಳಗಡೆಗೆ ಹೋಗ್ಬೇಕು ಅನ್ನೋದಾಗಿನೇ ಹೇಳ್ಕೊತಾನೆ. ಸೊ ಇದನ್ನ ಪ್ರೂವ್ ಮಾಡೋದಿಕ್ಕೆ ನಮ್ಮ ಹುಡುಗ ಅವನ ಕಣ್ಣಿನಿಂದ ಒಂದು ಶಕ್ತಿಯನ್ನ ಹೊರಗಡೆ ತೆಗಿತಾನೆ. ಅಂಡ್ ಆ ಬೆಳಕು ಎಷ್ಟರ ಮಟ್ಟಿಗೆ ಇದೆ ಅಂದ್ರೆ ಆ ರೂಮ್ ಪೂರ್ತಿಯಾಗಿನೇ ಬೆಳಕು ತುಂಬ್ಕೊಂಡ್ಬಿಡುತ್ತೆ. ಅಂಡ್ ಇದೇ ಬೆಳಕಿನಲ್ಲಿ ಆ ಪೌಲ್ಗೂ ಕೂಡ ಒಂದಷ್ಟು ವಿಷನ್ ಗಳು ಕಾಣಿಸುತ್ತೆ. ಸೊ ಆ ವಿಷನ್ ಅಲ್ಲಿ ಕನ್ಫರ್ಮ್ ಆಗ್ಬಿಡುತ್ತೆ ಇವನು ಬೇರೆ ಯೂನಿವರ್ಸ್ ನಿಂದ ಬಂದಿರೋನು ಅಂತ. ಸೊ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ನಮ್ಮ ಟೀಮ್ ಅವರನ್ನ ತೋರಿಸ್ಬೇಕಾದ್ರೆ, ನಮ್ಮ ಮಗನನ್ನ ಕಳ್ಕೊಂಡ್ಬಿಟ್ವಿ ಅಂತ ರೋಡಿನಲ್ಲಿ ನಮ್ಮ ಟೀಮ್ ನವರು ಅಲಿತಾ ಇದ್ದಾರೆ. ಸೊ ನೆಕ್ಸ್ಟ್ ನಾವು ಏನನ್ನ ಮಾಡ್ಬೇಕು ಅಂತ ತಲೆಯನ್ನ ಕೆಡಿಸ್ಕೊಂಡು ನಿಂತಿರ್ಬೇಕಾದ್ರೆ, ಒಂದು ಪಬ್ಲಿಕ್ ಬೂತ್ ನಲ್ಲಿರುವ ಫೋನ್ ರಿಂಗ್ ಆಗೋದಿಕ್ಕೆ ಶುರುವಾಗುತ್ತೆ. ಸೊ ನಮ್ಮ ರಾಯ್ ಆ ಫೋನ್ ಅನ್ನ ಬಂದು ಪಿಕ್ ಮಾಡ್ಬೇಕಾದ್ರೆ, ಆ ಕಾಲ್ ಅನ್ನ ಮಾಡಿರೋದು ಬೇರೆ ಯಾರಿವೆಲ್ಲ ನಮ್ಮ ಪೌಲೇನೆ. ಅಂದ್ರೆ ನಮ್ಮ ಚಿಕ್ಕ ಹುಡುಗನೇ ಅವನ ಪವರ್ ಅನ್ನ ಬಳಸಿ ಕಾಲ್ ಅನ್ನ ಕನೆಕ್ಟ್ ಮಾಡಿರೋದು. ಅಂಡ್ ಇವಾಗ ನಮ್ಮ ಪೌಲ್ ಕೂಡ ನಿಮ್ಮ ಮಗ ನನ್ನ ಹತ್ರನೇ ಇದ್ದಾನೆ, ಸೊ ಅವನು ಸೇಫ್ ಆಗೇನೆ ಇದ್ದಾನೆ, ಮತ್ತೆ ನಿಮ್ಮ ಹತ್ರ ಬಿಡೋದಿಕ್ಕಾಗಿ ಕರ್ಕೊಂಡು ಬರ್ತಾ ಇದ್ದೀನಿ. ಅದು ಅಲ್ಲದೆ ಇವನು ಯಾವ ಜಾಗಕ್ಕೆ ಹೋಗ್ಬೇಕು ಅಂತ ಒಂದು ಕೋರ್ಡಿನೇಟ್ ಗಳನ್ನುವೆ ಕೂಡ ಕೊಟ್ಟಿದ್ದಾನೆ. ಅದ್ರ ಎಲ್ಲಾ ಲೊಕೇಶನ್ ಕೂಡ ನನ್ಗೆ ಗೊತ್ತಿದೆ ಅನ್ನೋದಾಗಿ ಆ ಪೌಲು ಹೇಳ್ಕೊತಾನೆ. ಅಂಡ್ ನಮ್ಮ ಎಲ್ಟನು ಪಾರ್ಕಿಂಗ್ ಏರಿಯಾದಲ್ಲಿರುವ ಒಂದು ಕಾರ್ನ ಹತ್ರಕ್ಕಾಗಿನೇ ಬರ್ತಾನೆ. ಅಂಡ್ ಅವನ ಪವರ್ ಅನ್ನು ಬಳಸಿ ಆ ಕಾರ್ನ ಡೋರ್ ಗಳನ್ನ ಓಪನ್ ಮಾಡಿ, ಕೀ ಇಲ್ಲ ಅಂದ್ರೆ ಕೂಡ ಆ ಕಾರನ್ನ ಆಟೋಮೆಟಿಕ್ ಆಗಿ ಸ್ಟಾರ್ಟ್ ಅನ್ನ ಮಾಡ್ತಾನೆ. ಸೊ ಇದನ್ನ ನೋಡುವ ನಮ್ಮ ಪೌಲು ಇವನಿಗೆ ಇಷ್ಟೊಂದು ಶಕ್ತಿ ಇದೆಯಾ ಅಂತ ಶಾಕ್ ಆಗ್ತಿರ್ತಾನೆ. ಇನ್ನು ಈ ಸೀಕ್ರೆಟ್ ಆದ ಲ್ಯಾಬ್ ನ ಒಳಗಡೆ ನೋಡೋದಾದ್ರೆ ಪೊಲೀಸ್ನವರು ಏಜೆಂಟ್ ಗಳು ಎಲ್ಲರಿಗೂ ಕೂಡ ನಮ್ಮ ಹುಡುಗ ಮತ್ತೆ ಪೌಲನ್ನ ಹಿಡಿಯೋದಿಕ್ಕಾಗಿನೇ ನೋಡ್ತಿರ್ತಾರೆ. ಆದ್ರಿಂದ ಇವನ ಒಳಗಡೆ ಇರುವ ಪವರ್ ಅನ್ನ ಬಳಸಿ ಅಲ್ಲಿನ ಎಲ್ಲಾ ಎಲೆಕ್ಟ್ರಿಸಿಟಿಯನ್ನ ಕಂಟ್ರೋಲ್ ಅನ್ನ ಮಾಡಿರ್ತಾನೆ. ಬಟ್ ಆದ್ರೆ ಜನರೇಟರ್ ಅನ್ನ ಆನ್ ಮಾಡಿ ಎಲ್ಲರೂ ನಮ್ಮ ಹುಡುಗನನ್ನ ಹುಡ್ಕೋದಿಕ್ಕೆ ಹೊರಗಡೆ ಬರ್ತಾರೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನೆಕ್ಸ್ಟ್ ಡೇ ನಮ್ಗೆ ತೋರಿಸ್ಬೇಕಾದ್ರೆ, ನಮ್ಮ ಪೂರ್ತಿಯಾದ ಟೀಮು ಒಂದು ಲೊಕೇಶನ್ ಗೆನೆ ಬರ್ತಾರೆ. ಅಂಡ್ ಅದೇ ಲೊಕೇಶನ್ ಗೆ ನಮ್ಮ ಪೌಲು ನಮ್ಮ ಹುಡುಗನನ್ನೇ ಕರ್ಕೊಂಡು ಬರ್ತಾನೆ. ಅಂಡ್ ಇವಾಗ ಈ ಪೌಲು ಏನನ್ನ ಹೇಳ್ತಾನೆ ಅಂದ್ರೆ, ಆರ್ಮಿ ಅವರಿಗೆ, ಪೊಲೀಸ್ ಏಜೆಂಟ್ ಗಳಿಗೆ ಎಲ್ಲರಿಗೂ ಕೂಡ ಗೊತ್ತಾಗ್ಬಿಟ್ಟಿದೆ ಈ ಆಲ್ಟನ್ ಇವಾಗ ಯಾವ ಜಾಗಕ್ಕೆ ಹೋಗ್ತಾ ಇದ್ದಾನೆ ಅನ್ನೋದಾಗಿ. ಸೊ ಇನ್ನು ಕೆಲವೇ ಕ್ಷಣಗಳಲ್ಲಿ ಎಲ್ಲ ಕಡೆನೂ ರೋಡ್ ಅನ್ನ ಬ್ಲಾಕ್ ಅನ್ನ ಮಾಡ್ಕೋತಾರೆ. ಅಂಡ್ ಅದು ಅಲ್ಲದೆ ಇವತ್ತೇನೆ 6ನೇ ತಾರೀಕು ಕೂಡ ಆಗ್ಬಿಟ್ಟಿದೆ ಅನ್ನೋದಾಗಿ ಎಲ್ಲವನ್ನ ಹೇಳ್ತಾನೆ. ಇದನ್ನ ಕೇಳುವಂತಹ ನಮ್ಮ ಹುಡುಗ, ನೀವು ಯಾರು ಕೂಡ ತೊಂದರೆಯನ್ನ ತಗೊಳ್ಬೇಡಿ, ಯಾಕಂದ್ರೆ ನಾನು ಹೋಗ್ಬೇಕಾದ ಜಾಗಕ್ಕೆ ಖಂಡಿತ ಸೇಫ್ ಆಗಿನೇ ಹೋಗ್ತೀವಿ ಅಂತ ಹೇಳ್ಕೊತಾನೆ. ಅಂಡ್ ಇದನ್ನ ಕೇಳುವ ಪೌಲು, ನಾನು ಕೂಡ ನಿಮ್ಮ ಜೊತೆಯಾಗಿನೇ ಬರ್ಲಾ ಅನ್ನೋದಾಗಿನೇ ಕೇಳ್ತಾನೆ. ಆದ್ರೆ ನಮ್ಮ ರಾಯಿ, ನೀವು ಇಲ್ಲಿವರೆಗೂ ಮಾಡಿರುವ ಹೆಲ್ಪ್ ಏನೇ ಜಾಸ್ತಿ ಆಗಿದೆ, ಸೊ ನೀವೇನುವೆ ಬರುವ ಅವಶ್ಯಕತೆ ಇಲ್ಲ ಅನ್ನೋದಾಗಿ ಹೇಳ್ಕೊತಾನೆ. ಸೊ ನಮ್ಮ ಪೌಲ್ ಕೂಡ ಸರಿ ಓಕೆ ಅನ್ನೋದಾಗಿನೇ ಹೇಳಿ ಲೂಕಸ್ ಅನ್ನ ನೋಡ್ಬೇಕಾದ್ರೆ ಅವನ ಹತ್ರ ಒಂದು ಬೇಡಿ ಇರೋದು ಕಾಣಿಸುತ್ತೆ. ಸೊ ಹೋಗೋದಕ್ಕಿಂತ ಮುಂಚೆ ನಿಮ್ಮ ಹತ್ರ ಇರುವ ಬೇಡಿಯನ್ನ ನನ್ಗೆ ಕೊಡಿ, ಯಾಕಂದ್ರೆ ಪೊಲೀಸ್ನವರು ಬರೋದಕ್ಕಿಂತ ಮುಂಚೆ ನಾನು ಆ ಬೇಡಿಗಳನ್ನ ಕೈಗೆ ಹಾಕೊಂಡು ನಿಂತ್ಕೊಂಡ್ರೆ ನಾನು ಯಾವ್ದೇ ರೀತಿ ತಪ್ಪನ ಮಾಡಿಲ್ಲ ಅನ್ನೋದಾಗಿ ನಾನು ಎಸ್ಕೇಪ್ ಆಗೋದಿಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಕೊತಾನೆ. ಸೊ ಲೂಕಸ್ ಕೂಡ ಸರಿ ಓಕೆ ಅನ್ನೋದಾಗಿ ಆ ಬೇಡಿಯನ್ನ ಕೊಟ್ಟು ಆ ಜಾಗದಿಂದ ಹೊರಡ್ತಾರೆ. ಅಂಡ್ ಇವಾಗ ನಮ್ಮ ಪೂರ್ತಿಯಾದ ಟೀಮು ಫೈನಲ್ ಆಗಿ ಆ ಲೊಕೇಶನ್ ಕಡೆಗಾಗಿನೇ ಬರ್ತಿರುತ್ತೆ. ಅಂಡ್ ದಾರಿ ಮಧ್ಯದಲ್ಲಿ ಇವರ ಕಾರನ್ನು ನಿಲ್ಸಿ ಒಂದು ಬ್ರಿಡ್ಜ್ ನ ಕೆಳಗಡೆಗಾಗಿನೇ ಬಂದು ನಮ್ಮ ರಾಯಿ, ಚಿಕ್ಕ ಹುಡುಗ ಮತ್ತೆ ಸಾರಾ ಇಬ್ರಿಗೂ ಕೂಡ ಸೇಫ್ಟಿಗಾಗಿ ಒಂದು ವೆಸ್ಟ್ ಅನ್ನ ಹಾಕಿ ಮಾಡುತ್ತಾನೆ. ಅಂಡ್ ಕೊನೆಯದಾಗಿ ನಮ್ಮ ಚಿಕ್ಕ ಹುಡುಗ ಇವರನ್ನ ಬಿಟ್ಟು ಹೋಗ್ತಾ ಇದ್ದಾನೆ ಅಲ್ವಾ. ಸೊ ತುಂಬಾನೇ ಎಮೋಷನಲ್ ಆಗಿ 3 ಜನರು ಕೂಡ ಹಗ್ಗನ ಮಾಡ್ಕೋತಾರೆ. ನಂತರ ನಮ್ಮ ರಾಯಿ ಲೂಕಸ್ ಅವನ ಹತ್ರಕ್ಕಾಗಿನೇ ಬಂದು, ನೋಡು ಲೂಕಸ್, ಇಲ್ಲಿವರೆಗೂ ನೀನು ತುಂಬಾನೇ ಹೆಲ್ಪ್ ಅನ್ನ ಮಾಡಿಕೊಟ್ಟಿದ್ಯಾ, ಬಟ್ ಆದ್ರೆ ಇವಾಗ ಕೊನೆಯ ಹಂತಕ್ಕಾಗಿನೇ ನಾವು ಬಂದು ತಲುಪಿದೀವಿ. ಅಲ್ಲಿ ನಮ್ಮ ಪ್ರಾಣಕ್ಕವೇ ಕೂಡ ಅಪಾಯವಾದ್ರೂ ಆಗ್ಬಹುದು. ಸೊ ನಿನ್ಗೆ ಇಷ್ಟವಿದ್ರೆ ಇಲ್ಲೇನೆ ಬಿಟ್ಟು ವಾಪಸ್ ಹೋಗು ಅನ್ನೋದಾಗಿನೇ ಹೇಳ್ಕೊತಾನೆ. ಆದ್ರೆ ನಮ್ಮ ಲೂಕಸು, ನನ್ನ ಪ್ರಾಣ ಇರೋವರೆಗೂ ನಿಮ್ಗೆ ಹೆಲ್ಪ್ ಅನ್ನ ಮಾಡ್ತೀನಿ ಅಂತ ಮಾತನ್ನ ಕೊಟ್ಟಿದ್ದೀನಿ, ಸೊ ನಾನು ಕೊನೆವರೆಗೂ ನಿಮ್ಮ ಜೊತೆಯಾಗಿನೇ ಇರ್ತೀನಿ ಅನ್ನೋದಾಗಿನೇ ಹೇಳ್ಕೊತಾನೆ. ಸೊ ಇವಾಗ ಮತ್ತೆ ಕಾರನ್ನ ಸ್ಟಾರ್ಟ್ ಮಾಡ್ಕೊಂಡು ನಮ್ಮ ಪೂರ್ತಿಯಾದ ಟೀಮು ಆ ಜಾಗದಿಂದ ಹೊರಟು ಬರುತ್ತೆ. ಅಂಡ್ ಅದೇ ರೀತಿ ಟ್ರಾವೆಲ್ ಅನ್ನ ಮಾಡಿ ಬರ್ತಿರ್ಬೇಕಾದ್ರೆ ನಮ್ಮ ಪೌಲು ಎಲ್ಲಾ ದಾರಿಗಳಲ್ಲೂ ಮಿಲಿಟರಿ ಅವರು ರೆಡಿಯಾಗಿ ನಿಂತಿರ್ತಾರೆ ಅನ್ನೋದಾಗಿ ಹೇಳಿದಲ್ವಾ. ಸೊ ಅದೇ ರೀತಿಯಾಗಿ ಚೆಕ್ ಪಾಯಿಂಟ್ ಅನ್ನ ಹಾಕೊಂಡು ಟ್ರಾಪ್ ಗಳನ್ನ ಸೆಟ್ ಮಾಡಿ ನಿಂತಿರ್ತಾರೆ. ಬಟ್ ಆದ್ರೂ ಕೂಡ ನಮ್ಮ ರಾಯಿ, ನಾವು ಕಾರನ್ನ ನಿಲ್ಲಿಸಬಾರ್ದು ಅಂತ ಇನ್ನೊಬ್ಬ ಫಾಸ್ಟ್ ಆಗಿ ಬರ್ತಿರ್ತಾನೆ. ಇದನ್ನ ನೋಡುವ ನಮ್ಮ ಎಲ್ಟೋನು ಏನನ್ನ ಹೇಳ್ತಾನೆ ಅಂದ್ರೆ, ಆರ್ಮಿಯ ಹೆಡ್ ಕ್ವಾರ್ಟರ್ ನಿಂದ ಬಂದಿರುವ ಕಮೆಂಟ್ ಏನು ಅಂತ ನನ್ಗೆ ಗೊತ್ತಿದೆ. ಅಂದ್ರೆ ಅವರು ಎಲ್ಲಿವರೆಗೂ ನಮ್ಮ ಮೇಲೆ ಅಟ್ಯಾಕ್ ಅನ್ನ ಮಾಡೋದಿಲ್ಲ, ಅಂದ್ರೆ ನಾವು ಎಲ್ಲಿವರೆಗೂ ಅವರಿಗೆ ತೊಂದರೆಯನ್ನ ಕೊಡೋದಿಲ್ವೋ ಅಲ್ಲಿವರೆಗೂ ಅವರು ಫೈರ್ ಅನ್ನ ಮಾಡೋದಿಲ್ಲ. ಸೊ ನೀವು ಯಾರಿಗೂ ಕೂಡ ಪ್ರಾಬ್ಲಮ್ ಅನ್ನ ಮಾಡದೆ ಸೀದಾ ನಡೀರಿ ಅನ್ನೋದಾಗಿನೇ ಹೇಳ್ಕೊತಾನೆ. ಅಂಡ್ ಅದೇ ರೀತಿಯಾಗಿ ನಮ್ಮ ರಾಯಿ ತುಂಬಾನೇ ಫಾಸ್ಟ್ ಆಗಿನೇ ಡ್ರೈವ್ ಅನ್ನ ಮಾಡಿ ಸೀದಾ ಬ್ಲಾಕಿಗೆನೆ ಬಂದು ಡ್ಯಾಶ್ ಅನ್ನ ಮಾಡ್ತಾನೆ. ಬಟ್ ಆದ್ರೆ ಆ ಗೇಟ್ ನ ಒಳಗಡೆಗೆ ತೊಂದಿಗಳನ್ನೆಲ್ಲ ಹಾಕಿ ಮಡಗಿದ್ರಿಂದ ನಮ್ಮ ಕಾರಿನ ಟೈರ್ ಗಳಿಗೆ ನೂಲ್ಕೊಂಡು ಪಂಚರ್ ಆಗ್ಬಿಟ್ಟಿರುತ್ತೆ. ಸೊ ಇವಾಗ ಇವರ ಕಾರನ್ನ ಡ್ರೈವ್ ಅನ್ನ ಮಾಡಿ ಮುಂದೆ ಹೋಗೋದಿಕ್ಕೆ ಆಗೋದಿಲ್ಲ.
ಸೊ ಇವಾಗ ಮತ್ತೆ ನಮ್ಮ ಆಲ್ಟೋನು ನಾನು ಹೋಗ್ಬೇಕಿದ್ದ ಲೊಕೇಶನ್ ತುಂಬಾ ದೂರ ಏನುವೆ ಇಲ್ಲ ಅಂತಾನೆ. ಸೊ ಇದನ್ನ ಕೇಳಿ ಬಂದ ನಮ್ಮ ಸಾರಾ ಇನ್ನು ತಡವನ್ನ ಮಾಡ್ಬಾರ್ದು ಅಂತ ನಮ್ಮ ಆಲ್ಟೋನ ಎತ್ಕೊಂಡು ಸೀದಾ ಕಾಡಿನ ಒಳಗಡೆಗಾಗಿನೇ ನುಗ್ಗಿ ಬರ್ತಾಳೆ. ಅಂಡ್ ಇವಾಗ ನಮ್ಮ ಕಾರು ಪಂಚರ್ ಆಗಿರ್ತಾ ಇದ್ರೆ ಕೂಡ ನಮ್ಮ ಲೂಕಸ್ ಮತ್ತೆ ರಾಯ್ ಇಬ್ಬರು ಕಾರನ್ನ ಡ್ರೈವನ್ನ ಮಾಡ್ಕೊಂಡೇ ಬರ್ತಾರೆ. ಯಾಕಂದ್ರೆ ಆರ್ಮಿ ಅವರು ಡಿಸ್ಟ್ರಾಕ್ಟ್ ಆಗಿ ನಮ್ಮ ಹಿಂದೆ ಫಾಲೋವನ್ನ ಮಾಡಿ ಬರ್ಲಿ ಅನ್ನೋದಾಗಿ. ಸೊ ಈ ಕಡೆ ನಮ್ಮ ಸಾರಾ ಮತ್ತೆ ಆಲ್ಟೋನು ಇಬ್ರು ಕೂಡ ತುಂಬಾನೇ ಬೋರ್ಕೊಂಡು ಫೈನಲ್ ಆಗಿ ಇವರು ಯಾವ ಜಾಗಕ್ಕೆ ಬಂದು ತಲುಪಬೇಕಿತ್ತು ಅದೇ ಜಾಗಕ್ಕಾಗಿನೇ ಬರ್ತಾರೆ. ಅಂಡ್ ಅದೇ ರೀತಿ ನಮ್ಮ ಸಾರಾ ಕೂಡ ಒಂದು ಜಾಗದಲ್ಲೇ ಬಂದು ನಿಂತ್ಕೋತಾಳೆ. ಇನ್ನು ನಮ್ಮ ಆಲ್ಟೋನು ನಡ್ಕೊಂಡು ಬಂದು ಎಕ್ಸಿಟ್ ಆಗ್ತಾ ಲೊಕೇಶನ್ಗೆ ಬಂದು ನಿಂತ್ಕೊಂಡು ಸೂರ್ಯನ ಕಡೆಗೆ ತಿರುಗಿ ನೋಡ್ತಿರ್ಬೇಕಾದ್ರೆ ಇವನ ಬಾಡಿ ಒಳಗಡೆಯಿಂದ ಕಣ್ಣಿನ ಮುಖಾಂತರ ಒಂದು ಶಕ್ತಿ ಆಕ್ಟಿವೇಟ್ ಆಗುತ್ತೆ. ಅಂಡ್ ಆ ಶಕ್ತಿಯಿಂದ ಒಂದು ಎನರ್ಜಿ ಶೀಲ್ಡ್ ಕೂಡ ಕ್ರಿಯೇಟ್ ಆಗೋದಿಕ್ಕೆ ಶುರುವಾಗ್ಬಿಡುತ್ತೆ. ಇನ್ನೊಂದ್ ಕಡೆಯಲ್ಲಿ ನಮ್ಮ ಲೂಕಸ್ ಮತ್ತೆ ರಾಯ್ ತುಂಬಾನೇ ಕಷ್ಟವನ್ನ ಪಟ್ಟು ಮಿಲಿಟರಿ ಅವರಿಂದ ಎಸ್ಕೇಪ್ ಆಗಿ ಬರ್ತಿದ್ರು ಅಲ್ವಾ. ಸೊ ಅವರಿಗೂ ಕೂಡ ನಮ್ಮ ಹುಡುಗನಿಂದ ಕ್ರಿಯೇಟ್ ಆಗಿರುವ ಶೀಲ್ಡ್ ನ ಬಗ್ಗೆ ಗೊತ್ತಾಗುತ್ತೆ. ಅಂಡ್ ಆ ಶೀಲ್ಡ್ ನೋಡ್ತಿದ್ದಾಗೆ ಇನ್ನವೇ ದೊಡ್ಡ ಗಾತ್ರದಲ್ಲಿ ಬೆಳೀತಾ ಇರುತ್ತೆ. ಹಾಗೆ ಇವಾಗ ಒಂದು ದೊಡ್ಡದಾದ ಶಾಕಿಂಗ್ ವಿಷಯನೇ ನಮ್ಮ ಪೂರ್ತಿಯಾದ ಟೀಮ್ಗೆ ಗೊತ್ತಾಗುತ್ತೆ. ಅಂದ್ರೆ ಆ ಎನರ್ಜಿ ಫೀಲ್ಡ್ ನ ಒಳಗಡೆ ಏನ್ ತಾನೇ ಇದೆ ಅಂತ ನಮ್ಮ ಟೀಮ್ ನವರು ನೋಡ್ಬೇಕಾದ್ರೆ ಇವರು ಯೋಚನೆ ಕೂಡ ಮಾಡೋದಿಕ್ಕೆ ಆಗೋದಿಲ್ಲ ಅಂತ ಒಂದು ಜಗತ್ತೇನೆ ಕಾಣಿಸುತ್ತೆ. ಅಂಡ್ ಇದು ಎಷ್ಟರ ಮಟ್ಟಿಗೆ ಟೆಕ್ನಾಲಜಿಯಿಂದ ಅಡ್ವಾನ್ಸ್ ಆಗಿರ್ತಾ ಇದೆ ಅಂದ್ರೆ ಇದನ್ನ ನೋಡುವ ಪ್ರತಿಯೊಬ್ಬರೇ ಕೂಡ ಒಂದು ಕ್ಷಣಕ್ಕೆನೆ ಶಾಕ್ ಆಗ್ಬಿಡ್ತಾರೆ. ಹಾಗೆ ಇದು ಬೇರೆ ಏನು ಅಲ್ಲ, ನಮ್ಮ ಆಲ್ಟೋನು ನಾನು ಬೇರೆ ಒಂದು ಜಗತ್ತಿನಿಂದ ಬಂದಿದ್ದೀನಿ, ಅದಕ್ಕೆ ಪೋರ್ಟಲ್ ಅನ್ನ ಕ್ರಿಯೇಟ್ ಮಾಡ್ಬೇಕು ಅಂತ ಹೇಳಿದ ಅಲ್ವಾ. ಸೊ ಅದೇ ಜಗತ್ತಿನ ಪೋರ್ಟಲ್ ಆಗಿರ್ತಾ ಇದೆ. ಅಂಡ್ ಇದನ್ನ ನೋಡುವ ನಮ್ಮ ರಾಯ್ ಮತ್ತೆ ಲೂಕಸ್ ಕೂಡ ಮುಂದೆ ಏನಾಗುತ್ತೆ ಅನ್ನೋದಾಗಿನೇ ನೋಡ್ತಿರ್ತಾರೆ. ಆದ್ರೆ ಇವರ ಗಾಡಿಯ ಟೈರ್ಗಳು ಪಂಚರ್ ಆಗ್ಬಿಟ್ಟಿದ್ವು ಅಲ್ವಾ. ಸೊ ಅದು ಬ್ಲಾಸ್ಟ್ ಆಗಿ ಇವರ ಕಾರನ್ನೇ ಉಲ್ಟಾ ಪಲ್ಟಿಯಾಗಿ ಬಿದ್ದೋಗ್ಬಿಡುತ್ತೆ. ಬಟ್ ಅದು ಕೂಡ ಇವರಿಗೆ ಯಾವುದೇ ರೀತಿ ತೊಂದರೆ ಆಗದೆ ಬದುಕಿರ್ತಾರೆ. ಅಂಡ್ ಆರ್ಮಿ ಅವರಾಗಿರ್ಬಹುದು, ಪೊಲೀಸ್ ಅವರಾಗಿರ್ಬಹುದು, ಎಲ್ಲರಿಗೂ ಕೂಡ ಈ ವಿಷಯವನ್ನ ನೋಡ್ಬೇಕಾದ್ರೆ ನಿಜಕ್ಕೂ ಇಲ್ಲಿ ಏನ್ ತಾನೇ ನಡೀತಾ ಇದೆ ಅಂತ ಅವರನ್ನೇ ಗಾಬರಿಯಾಗ್ತಾರೆ. ಇನ್ನು ನಮ್ಮ ಆಲ್ಟನ್ ಅವನ ಕಡೆಗೆ ನೋಡ್ಬೇಕಾದ್ರೆ ಆ ಪ್ಯಾರಲಲ್ ಯೂನಿವರ್ಸ್ ನಿಂದ ಒಂದು ದೊಡ್ಡ ಗಾತ್ರದಲ್ಲಿರುವ ಮೆಟಲ್ಗಳು ಕ್ರಿಯೇಟ್ ಆಗಿ ಬರುತ್ತೆ. ಹಾಗೆ ಒಂದು ಮಿಸ್ಟೀರಿಯಸ್ ಆದ ಬೆಳಕು ಕೂಡ ಇವನ ಹತ್ರಕ್ಕಾಗಿನೇ ಬಂದು ನಮ್ಮ ಆಲ್ಟನ್ ಅವರನ್ನ ಅವರ ಜಗತ್ತಿನ ಒಳಗಡೆಗಾಗಿನೇ ಕರೀತಾ ಇರುತ್ತೆ. ಸೊ ಹೋಗೋದಕ್ಕಿಂತ ಮುಂಚೆ ನಮ್ಮ ಆಲ್ಟೋನು ಸಾರಾ ಕಡೆಗೆ ತಿರುಗಿ ನೋಡ್ಬೇಕಾದ್ರೆ ಇವಳು ಕೂಡ ಎಲ್ಲನವೇ ಸರಿ ಹೋಗುತ್ತೆ ಅನ್ನೋದಾಗಿ ಒಂದು ಸ್ಮೈಲ್ ಅನ್ನ ಕೊಡ್ತಾಳೆ. ಅಂಡ್ ಫೈನಲ್ ಆಗಿ ಆ ದೊಡ್ಡದಾಗಿರುವ ಶೀಲ್ಡ್ ಮಾಯವಾಗೋದಿಕ್ಕೆ ಶುರುವಾಗುತ್ತೆ. ಅಂಡ್ ಅದು ಮಾಯವಾಗೋದ್ರ ಜೊತೆಗೆ ನಮ್ಮ ಎಲ್ಟನ್ ಅವರನ್ನೇ ಕೂಡ ಕರ್ಕೊಂಡು ಅವನ ರಿಯಲ್ ಆದ ವರ್ಲ್ಡಿನ ಒಳಗಡೆಗೆ ಮಾಯವಾಗಿ ಹೋಗುತ್ತೆ. ಸೊ ಇದನ್ನ ನೋಡ್ಬೇಕಾದ್ರೆ ನಮ್ಮ ಸಾರಾ ಅಳೋದಿಕ್ಕಾಗಿ ಶುರುವನ್ನ ಮಾಡ್ಕೋತಾಳೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ತೋರಿಸ್ಬೇಕಾದ್ರೆ ನಮ್ಮ ರಾಯ್ ಮತ್ತೆ ಲೂಕಸ್ ಅನ್ನ ಪೊಲೀಸ್ ಅವರು ಅರೆಸ್ಟ್ ಮಾಡಿದ್ದಾರೆ. ಸೊ ಅವರನ್ನ ಕರ್ಕೊಂಡು ಬಂದು ಇನ್ವೆಸ್ಟಿಗೇಷನ್ ಅನ್ನ ಮಾಡ್ಬೇಕಾದ್ರೆ ಆ ಪೊಲೀಸ್ ಅವರಿಗೆ ಯಾವುದೇ ರೀತಿ ಸಾಕ್ಷಿಗಳು ಸಿಗೋದಿಲ್ಲ. ಸೊ ಇನ್ವೆಸ್ಟಿಗೇಷನ್ ಅನ್ನ ಮಾಡೋದಿಕ್ಕಾಗಿ ಪೌಲ್ ಅನ್ನ ಕರ್ಕೊಂಡು ಬರ್ತಾರೆ. ಬಟ್ ಆದ್ರೆ ಪೌಲ್ಗೆ ಎಲ್ಲಾ ವಿಷಯಗಳಿವೆ ಗೊತ್ತಿದೆ ಅಲ್ವಾ. ಸೊ ಎಲ್ಲಾ ವಿಷಯ ಗೊತ್ತಿದ್ರೆ ಕೂಡ ನನಗೆ ಏನುವೆ ಗೊತ್ತಿಲ್ಲ ಅನ್ನೋ ಹಾಗೆ ಎನ್ಕ್ವೈರಿಯನ್ನ ಮಾಡ್ತಾನೆ. ಅಂಡ್ ಇನ್ನೊಂದ್ ಕಡೆಯಲ್ಲಿ ನಮ್ಮ ಸಾರಾ ಅವಳನ್ನ ನೋಡ್ಬೇಕಾದ್ರೆ ಅವಳು ಆ ಜಾಗದಿಂದ ಎಸ್ಕೇಪ್ ಆಗಿ ಒಂದು ಹೋಟೆಲ್ ಅಲ್ಲಿ ಬಂದು ಸ್ಟೇ ಆಗಿರ್ತಾಳೆ. ಸೊ ಇವಾಗ ಮಗ ದೂರ ಆಗ್ಬಿಟ್ಟಿರೋದ್ರಿಂದ ತುಂಬಾನೇ ಬೇಜಾರಿನಲ್ಲಿ ಇದ್ರಬೇ ಕೂಡ ನನ್ನ ಮಗ ಬೇರೆಲ್ಲ ಒಂದು ಜಾಗದಲ್ಲಿ ನೆಮ್ಮದಿಯಾಗಿದ್ದಾನೆ ಅನ್ನೋದಾಗಿ ಸಮಾಧಾನವನ್ನ ಮಾಡ್ಕೋತಾಳೆ. ಅಂಡ್ ವಾಪಸ್ಸು ನಮ್ಮ ಲೂಕಸ್ ಮತ್ತೆ ರಾಯ್ ಅನ್ನ ತೋರಿಸ್ಬೇಕಾದ್ರೆ ಇವರ ವಿರುದ್ಧವಾಗಿ ಯಾವುದೇ ಸಾಕ್ಷಿಗಳು ಸಿಗದಿರೋದ್ರಿಂದ ಇವರನ್ನ ರಿಲೀಸ್ ಅನ್ನ ಮಾಡ್ತಾರೆ. ಅಂಡ್ ಆ ರೀತಿ ರಿಲೀಸ್ ಅನ್ನ ಮಾಡ್ಬೇಕಾದ್ರೆ ನಮ್ಮ ರಾಯ್ ಕೂಡ ಹೊರಗಡೆ ಬಂದು ಆಕಾಶದ ಕಡೆಗೆ ನೋಡ್ತಾನೆ. ಅಂಡ್ ಆ ರೀತಿ ನೋಡ್ಬೇಕಾದ್ರೆ ಆಕಾಶದಲ್ಲಿ ವಿಚಿತ್ರವಾದ ಒಂದು ಬೆಳಕು ಕಾಣಿಸ್ಕೊಳ್ಳುತ್ತೆ. ಅಷ್ಟೇ ಅಲ್ಲದೆ ನಮ್ಮ ರಾಯ್ ಅವನ ಕಣ್ಣಲ್ಲಿ ಕೂಡ ಒಂದು ವಿಚಿತ್ರವಾಗಿ ಬೆಳಕು ಬರೋದಿಕ್ಕೆ ಶುರುವಾಗುತ್ತೆ. ಅಂದ್ರೆ ಇದ್ರರ್ಥ ನಮ್ಮ ರಾಯ್ ಕೂಡ ಅದೇ ಜಗತ್ತಿಗೆ ಸೇರಿರೋನೆ. ಅಂಡ್ ಇದೇ ಸಸ್ಪೆನ್ಸ್ ನ ಜೊತೆಗೆ ನಮ್ಮ ಇವತ್ತಿನ ಸ್ಟೋರಿ ಕೂಡ ಎಂಡ್ ಆಗುತ್ತೆ. ಗೈಸ್, ಈ ಮೂವಿ ಹೇಗಿತ್ತು ಅಂತ ತಪ್ಪದೆ ನೀವು ಕಮೆಂಟ್ ಮೂಲಕ ನಮ್ಗೆ ತಿಳಿಸಿ. ಹಾಗೆ ವಿಡಿಯೋ ಏನಾದ್ರೂ ಇಷ್ಟವಾಗಿದ್ರೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಓಕೆ, ಮುಂದಿನ ಒಂದು ಅದ್ಭುತವಾದ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್, ಅಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್.